श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तधारज्ञं सद्गुरुं नतोऽस्म्यहं सदा प्रदायकं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये श्री सच्चिदानन्द सरस्वती महासद्गुरुभ्यो नमः हरिः भगवो उदशरावे आत्मानमवेक्ष्य आत्मनो न विजानीथः तन्मे प्रब्रूतमिति उदशरावे अवेक्ष्याञ्चक्राते प्रजापतिरुवाच किं पश्यथ इति चतुः सर्वमेवेदमावां भगवः आत्मानं पश्यावः आलोमभ्यः आनखेभ्यः प्रतिरूपमिति उदशराव आत्मानमवेक्ष्य यदात्मनो न विजानीथः तन्मे प्रब्रूतमिति तौह उदशरावे अवेक्ष्याञ्चक्राते तौह प्रजापतिरुवाच किं पश्यथ इति तौः चतुः सर्वमेवेदमावां भगवः आत्मानं पश्यावः प्रतिरूपमिति उदशरावे आत्मानम् अवेक्ष्य यत् आत्मनः न विजानीथः तत् मे प्रब्रूतम् इति तौ ह उदशरावे अवेक्ष्याञ्चक्राते तौ ह प्रजापतिः उवाच किं पश्यथः इति तौ ह ऊचतुः गुणः सर्वम् एव इदं आवां भगवः आत्मानं पश्यावः लोमभ्यः नखेभ्यः प्रतिरूपम् इति ಪ್ರಜಾಪತಿಗೆ ಏನು ಅನಿಸ್ತೋ ನೀರನ್ನು ಇದನ್ನು ನೋಡಿ ಇಂದ ಕರಡಿ ನೋಡ್ಕೊಳ್ಳಿ ಖಡ್ಗ ನೋಡ್ಕೊಳ್ಳಿ ಅಂತಂದ ಅದ್ ಮುಂಚೆ ಹೇಳಿದವನು ಕಣ್ಣಲ್ಲಿ ನೋಡೋಣ ಬರ್ತಾ ಇದ್ದಾನಲ್ಲ ಇವನೇ ಕಣಪ್ಪ ಆತ್ಮ ಅಂತ ಕಣ್ಣಲ್ಲಿ ಅನ್ನುವಾಗ ಆ ಸಪ್ತಮಿ ವ್ಯಕ್ತಿ ಏನ್ ವರ್ಷ ಮಾಡ್ಕೊಂಡ್ಬಿಟ್ರು ಕಣ್ಣಲ್ಲಿ ಅಧಿಕರಣ ಹಾಕೊಂಡು ಕಣ್ಣಿನ ಗೋಳಕದಲ್ಲಿ ಮಾಡ್ಕೊಂಡ್ಬಿಟ್ರು ಅದಕ್ಕೆ ಅವ್ರು ಏನ್ ಮಾಡಿದ್ರು ಅದನ್ನ ವೆರಿಫೈ ಮಾಡ್ಕೊಳಕೋಸ ಏನ್ ಮಾಡಿದ್ರು ಸ್ವಾಮಿ ಕನ್ನಡಿಯಲ್ಲಿ ಖಡ್ಗದಲ್ಲಿ ನೀರಲ್ಲಿ ಕಾಣಿಸಲ್ಲ ಎಲ್ಲ ಜಾಡ್ಲು ಯಾರು ಇವನೇ ಏನ್ಬಿಟ್ರು ಅವಾಗ ಗೊತ್ತಾಯ್ತು ಪ್ರಜಾಪತಿಗೆ ಏನಂತ ಛಾಯಾಗ್ನಿಗಳಿದ್ದಾರೆ ಅಂತ ಅದನ್ನ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನೀರಿನ ತಟ್ಟೆಯಲ್ಲಿ ನೋಡ್ಕೊಳ್ರಿ ನಿಮ್ಮನ್ನ ಅಂದ ನೋಡ್ಕೊಂಡ್ಬಿಟ್ಟು ಇನ್ನೊಂದು ಹೇಳ್ದ ಯದ್ ಆತ್ಮನೋ ನವಿಜಾನೀಚ ತನ್ನೇ ಪ್ರಭೃತಂ ಇದು ಬಹಳ ಮುಖ್ಯವಾದ ಪದ ಇದು ಇದನ್ನ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಆತ್ಮನ ಬಗ್ಗೆ ನಿಮ್ಗೆ ಏನು ಗೊತ್ತಾಗುತ್ತಿಲ್ಲವೋ ಅದನ್ನು ಹೇಳಿ ಅಂತಂದ ಅಲ್ಲಿ ಏನ್ ಹೇಳಿ ಅವ್ರು ಏನ್ ಅರ್ಥ ಬರ್ದಾಕಲ್ಲಿ ಅಲ್ಲ ಆ ಗುಣದವನು ಆ ಗುಣ ಬೇರೆ ಅಲ್ಲ ಆ ಗುಣದವನು ಕಾಣ್ಬೇಕಾಗಿ ನೀವಲ್ಲೇ ಬೇರೆ ಅಲ್ಲ ಅಪಹತತ್ವಾದಿ ಗುಣ ಅಜರಾಮರ ಅಭಯ ಅಜರ ಅಮೃತ ಅಭಯ ಆ ಗುಣ ಅಲ್ಲಿ ಕಾಣ್ತಾ ಇದೀಯಾ ಅದು ಕಾಣ್ತಾ ಇಲ್ವಾ ಅಂತ ಅದು ಹೇಳ್ಬೇಕು ಅಲ್ಲಿ ಕಾಣ್ತಾ ಇಲ್ಲ ಅಂದ್ಮೇಲೆ ಅದು ಅಲ್ಲ ಅಂತ ನೀನ್ ತಿಳ್ಕೊಬೇಕಾಯ್ತು ಆತ್ಮನ ಬಗ್ಗೆ ನಾನು ಏನ್ ಹೇಳಿದೆ ಅದು ನಿಮ್ಗೆ ಕಾಣುತ್ತಿಲ್ಲ ಅಂತ ಆದ್ರೆ ಅದನ್ನ ಹೇಳಿ ಅಂತಂದ ಅವ್ರು ಏನ್ಬಿಟ್ರು ಆತ್ಮನ ಬಗ್ಗೆ ಏನೇನು ಅನ್ಕೊಂಡ್ಬಿಟ್ರು ದೇಹದ ಬಗ್ಗೆ ಅನ್ಕೊಂಡ್ಬಿಟ್ರು ದೇಹದ ಬಗ್ಗೆ ಏನ್ ಕಾಣುತ್ತಿಲ್ವೋ ಅದನ್ನ ಹೇಳಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು ಆತ್ಮಶಬ್ದಕ್ಕೆ ಲೋಕದಲ್ಲಿ ದೇಹ ಅಂತ ಅರ್ಥ ಉಂಟು ಶಾಸ್ತ್ರದಲ್ಲಿ ಆತ್ಮ ಯತ್ನತೋ ಗೋಪಾಯೇ ಆತ್ಮನನ್ನ ಶರೀರನ ಪ್ರಯತ್ನ ಕಾಪಾಡ್ಕೋಬೇಕು ಅಂತ ಶರೀರ ಆತ್ಮಾಖರು ಧರ್ಮ ಸಾಧನ ಅಂತ ಶರೀರವು ಧರ್ಮಕ್ಕೆ ಸಾಧನ ಅಂತ ಅದೇ ಆತ್ಮ ಅಂದ್ರೆ ಶರೀರವೇ ಹಾಗಾಗಿ ಆತ್ಮನ ಬಗ್ಗೆ ದೇಹದ ಬಗ್ಗೆ ಏನು ಕಾಣೋದಿಲ್ವೋ ಅದನ್ನ ಹೇಳ್ರಿ ಅಂತ ಅವ್ನು ಅನ್ಕೊಂಡ್ಬಿಟ್ಟ ಯಾರೋ ಹಿಂದೂ ಪ್ರದೇಶರು ಪ್ರಜಾಪತಿ ವಾಕ್ಯದ ಮನಸ್ಸಲ್ಲಿ ಅಂದ್ರೆ ನಾನು ಯಾವ ಆತ್ಮನ ಬಗ್ಗೆ ನಿಮ್ಗೆ ಹೇಳಿದ್ನೋ ಅಪಾತ್ಮತಾದಿ ಅಜರಾಮರ ಅಮೃತ ಅಂತ ಅದಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಅದು ನಂಗೆ ಹೇಳಿ ಅಂತಂದ ನೀರಿನ ದೃಷ್ಟ ಅಂತ ನೋಡ್ಕೊಂಡು ತಟ್ಟೆ ನೋಡ್ಕೊಂಡು ನಿಮ್ಮನ್ನ ನೋಡ್ಕೊಂಡು ಏನ್ ಗೊತ್ತಾಗ್ತಿಲ್ವೋ ಅದನ್ನ ಹೇಳಿ ಅಂತ ಆದ್ರೆ ಪ್ರಜಾಪತಿ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ನಾನು ಹೇಳಿದ ಲಕ್ಷಣ ಕಾಣ್ತಾ ಇದೆಯಾ ಇಲ್ಲ ನೋಡ್ಕೊಳ್ಳಿ ಅಂತ
ಇವರು ನೋಡ್ತಾನೆ ಇದ್ದಾರೆ ಅವರಾಗೆ ಹೇಳ್ಬೇಕಾಗಿತ್ತು, ಅಪ್ಪ ನೀವ್ ಹೇಳಿದ ಲಕ್ಷಣ ಕಾಲ್ತಾ ಇಲ್ಲ ಅಂತ. ಯಾವಾಗ ಅವ್ರು ಹೇಳಿಲ್ಲ, ಮತ್ತೆ ಅಪ್ಪನೇ ಪ್ರಶ್ನೆ ಮಾಡಿದ್ರು, ಏನ್ ನೋಡ್ತಿದ್ದೀರೋ ಕಿಂಪಶ್ಯಥ ಅಂತಂದ. ಕಿಂಪಶ್ಯಥ ಅದಕ್ಕೆ ಅವ್ರು ಹೇಳುದು, ಅವ್ರು ಆ ಸರ್ವಮೇವೇದ ಆವಾಂ ಭಗವಃ ಪೂಜ್ಯರೇ, ಪೂರ್ತಿ ದೇಹವನ್ನು ಅಷ್ಟನ್ನು ಆಲೋಮಭ್ಯ ಆನಖೇಭ್ಯ ಉಗುರಿಂದ ಕೂದವರೆಗೆ ಎಲ್ಲವನ್ನೂ ನೋಡ್ಕೊಳ್ತಾ ಇದೀವಿ, ಕಾಣ್ತಾ ಇದೀವಿ, ತಿಳಿತಾ ಇದೀವಿ ಅಂತ ಅಂದ್ರು. ನಮ್ಮ ಪ್ರತಿರೂಪ, ನಮ್ಮ ಪಡಿಯಚ್ಚು, ಪಡಿ ನೆರಳು ನಾವು ಹೇಗಿದ್ದೀವೋ ಹಾಗೆ ಆ ನೀರಿನ ತಟ್ಟೆಯಲ್ಲೂ ಕಾಣ್ತಾ ಇದೀವಿ, ಕನ್ನಡಿಯಲ್ಲೂ ಹಾಗೆ ಕಾಣ್ತಾ ಇದೀವಿ ಅಂತಂದ ಅಂದ್ರು ಅವರಿಬ್ರು. ಅದಕ್ಕೆ ಮುಂದೆ ಹೇಳ್ತಾನೆ, ಉದಶರಾವೇ ಉದಕಪೂರ್ಣೆ ಶರಾವಾದೌ ಉದಶರಾವೇ ಉದಕಪೂರ್ಣೆ ಶರಾವಾದೌ ಆತ್ಮಾನಮವೇಕ್ಷ್ಯ ಅನಂತರಂ ಯತ್ತತ್ರ ಆತ್ಮಾನಂ ಪಶ್ಯಂತೌ ಆತ್ಮನಃ ನ ವಿಜಾನೀಥಃ ತನ್ಮೇ ಮಮ ಪ್ರಬ್ರೂತಂ ಆಚಕ್ಷೀಯಾಥಾಂ. ಆ ಕಾಲದಲ್ಲಿ ಬೆಲ್ಜಿಯಂ ಕನ್ನಡಿಗಳ ಇರ್ಲಿಲ್ಲ ಕಾಣುತ್ತೆ, ಒಳ್ಳೆ ಬೆಲ್ಜಿಯಂ ಕನ್ನಡಿನೋ ಇದು ಕನ್ನಡಿ ಹೇಗ್ ಕ್ಲಿಯರ್ ಆಗಿ ತೋರಿಸುತ್ತೆ. ಆ ನೀರಲ್ಲೇ ಆ ಕಣ್ಣು ಕಿವಿ ಮೂಗು ಸ್ಪಷ್ಟ, ಏನೇ ತಿಳಿಯಾದ್ರೂ ಕನ್ನಡಿ ತೋರಿಸುವಷ್ಟು ಸ್ಪಷ್ಟವಾಗಿ ತೋರಿಸಲ್ಲ ನೀರಲ್ಲಿ. ಪಾಪ ನೀರು ಒಂದೇ ಇದು ಕಾಣುತ್ತೆ. ನೀರಿನ ತುಂಬೋಗಿರುವಂತಹ ನೀರಿನ ತಟ್ಟೆ, ಆ ತಟ್ಟೆಯಲ್ಲಿ ನಿಮ್ಮನ್ನು ನೋಡ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮನ್ನು ನೋಡ್ತಿರುವಂತಹ ಅವರು ನೀವಿಬ್ಬರು ಏನು ನಿಮಗೆ ಗೊತ್ತಾಗುತ್ತಿಲ್ಲವೋ ಅದನ್ನ ನನಗೆ ಹೇಳ್ರಪ್ಪ, ನಂಗೆ ತಿಳಿಸ್ಕೊಡ್ರಪ್ಪ ಅಂತ ಅವನಿಂದ. ಬಹಳ ಸೂಕ್ಷ್ಮವಾದ ವಿಚಾರ, ಗಮನಿಸ್ಬೇಕಾಗಿತ್ತು. ಅಲ್ಲ, ಏನ್ ಕಾಣಲ್ವೋ ಅದನ್ನ ಹೇಳಕ್ಕಾಗತ್ತಲ್ಲಪ್ಪ. ಇವಾಗ ಅಲ್ಲಿ ಏನ್ ಕಾಣ್ತಾ ಇಲ್ಲ ಹೇಳುವಂತ ಹೆಂಗ ಹೇಳ್ತಾ ಇದ್ದ, ಏನ್ ಕಾಣಲ್ವೋ ಅದನ್ನ ಹೇಳಿ ಅಂತಂದ್ರೆ ಏನ್ ಕಾಣಲ್ಲ ಹಿಂಗೆ ಹೇಳಕ್ಕಾಗತ್ತೆ. ಏನ್ ಕಾಣುತ್ತೋ ಅದು ಹೇಳ್ಬೋದೇ ಹೊರತು ಏನ್ ಕಾಣಲ್ವೋ ಅಂತ ಹೇಳಿ ಅಂದ್ರೆ ಅದು ಬಹಳ ರಹಸ್ಯ ಇದೆ, ಸೂಕ್ಷ್ಮ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕಾಯ್ತು ಹಿಂದೆ ಬಿಡೋಚರು. ಏನ್ ಕಾಣಲ್ವೋ ಅಂತ ಅನ್ಬೇಕಾದ್ರೆ ಅಪ್ಪ ತಾನು ಹೇಳಿದ ಲಕ್ಷಣ ಕಾಣ್ತಾ ಇಲ್ಲ ಅಂತ ಅವ್ರು ಹೇಳ್ಬೇಕಾಗಿತ್ತು. ಏತದ್ ಅಮೃತ ಅಭಯ ಏತದ್ ಬ್ರಹ್ಮ ಅನ್ನಲ್ಲ, ಅಮೃತ ಅಭಯ ಗುಣಾದಿಗಳು ಕಾಣ್ತಾ ಇಲ್ಲ ಅಪ್ಪ ಅಂತ ಅನ್ಬೇಕಾಯ್ತು ಅವರು. ಅದು ಪ್ರಜಾಪತಿಯ ಮನಸ್ಸಲ್ಲಿ ಇರೋದು. ಇವ್ರು ಏನ್ ಅನ್ಕೊಂಡ್ಬಿಟ್ರು, ಏನ್ ಕಾಣಲ್ವೋ ಅದನ್ನ ಹೇಳಿದ್ರೆ ಕಾಣಲ್ಲ ಅವ್ನು ಇಲ್ವಲ್ಲ, ಕಾಣ್ತಾ ಇದೆಯಲ್ಲ, ಪೂರ್ತಿ ಎಲ್ಲ ಕಾಣ್ತಾ ಇದೆಯಲ್ಲ, ಇನ್ನೇನ್ ಕಾಣ್ದಿರೋದು ಏನು ಇಲ್ವಲ್ಲ ಅನ್ಕೊಂಡ್ಬಿಟ್ರು. ಏನೇ ಅರ್ಥ ಆಯ್ತಾ? ಏನ್ ಕಾಣಲ್ವೋ ಅದನ್ನ ಹೇಳ್ರಿ ಎನ್ನುವಾಗ ತನ್ನ ಲಕ್ಷಣವನ್ನ ಅವ್ರು ಮರ್ತು ಬಿಟ್ರು. ಪ್ರಜಾಪತಿ ಹೇಳಿದ ಲಕ್ಷಣವನ್ನ, ಆತ್ಮಲಕ್ಷಣವನ್ನ, ಏತದ್ ಅಮೃತ ಅಭಯ ಏತದ್ ಬ್ರಹ್ಮ ಅನ್ನೋದನ್ನ ಫಿಕ್ಸ್ ಆಗಿ ಇಟ್ಕೋಬೇಕಾಯ್ತು ಅವರು. ಅದನ್ನ ಇಟ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು. ಅದನ್ನ ಮರ್ತು ಬಿಟ್ಟು ಬರೀ ಭೌತಿಕ ಕಣ್ಣಿನ ನೋಡ್ತಾ ಇದ್ದಾರೆ. ಏನ್ ಕಾಣಲ್ವೋ ಅದನ್ನ ಹೇಳ್ರಿಪ್ಪ ಅಂದ್ರೆ ಏನ್ ಕಾಣೋದ್ರಿಂದ ಹೇಳೋದು, ಕಾಣ್ತಾ ಇದೆಯಲ್ಲ, ಎಲ್ಲ ಕಾಣ್ತಾ ಇರೋದು ಏನು ಇಲ್ವಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೊಂಡು ಅವ್ರು ಹೇಳಿದ್ರು, ಸುಂದರಮೇವೇದಂ ಆವಾಂ ಪೂಜ್ಯರೇ, ಎಲ್ಲವೂ ನಾವಿಬ್ರು ಹೇಗಿದೀವೋ ಅಷ್ಟನ್ನು ಕಾಣ್ತಾ ಇದೀವಿ, ನಖಶಿಖ ಪರ್ಯಂತ ಎಲ್ಲವನ್ನೂ ಕಾಣ್ತಾ ಇದೀವಿ, ಕಾಲು ಉಗುರಿನಿಂದ ನತ್ತಿವರೆಗೂ ಅಷ್ಟನ್ನು ನೋಡ್ತಾ ಇದೀವಿ ಅಂತ. ಇತ್ಯುಕ್ತೌ ತೌಹ ತಥೈವ ಉದಿಶರಾವೆ ಅವೇಕ್ಷಾನ್ ಚಕ್ರಾತೆ ಅವೇಕ್ಷನ್ ಚಕ್ರತಃ. ಇತ್ಯುಕ್ತೌ ತೌಹ ತಥೈವ ಉದಶರಾವೆ ಅವೇಕ್ಷಾನ್ ಚಕ್ರಾತೆ ಅವೇಕ್ಷಣಂ ಚಕ್ರತಃ. ಏನ್ ಕಾಣೋದಿಲ್ಲೋ ಅದನ್ನ ಹೇಳ್ರಪ್ಪ ಅಂತ ಹೇಳಿಸ್ಕೊಂಡವರಾದ ಅವರಿಬ್ಬರು ಅದೇ ರೀತಿ ನೀರು ತಟ್ಟೆ ಹೀಗೆ 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 ನೋಡ್ತಾನೇ ಇದ್ದಾರೆ. ಒಂದು 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಏನು ಹೇಳ್ತಾ ಇರಲಿಲ್ಲ, ಸುಮ್ಮನೆ ನೋಡ್ತಾನೆ ಇದ್ದಾರೆ. ಗುರುಗಳೇ, ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂದ್ಮೇಲೆ ಪ್ರಜಾಪತಿ ಅನನ್ಯ ಪ್ರೋಕ್ತವಾಗಿ ಹೇಳಿದಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕಿತ್ತಲ್ವಾ? ಅಲ್ಲ ಅಮ್ಮ, ಇಲ್ಲಿ ಅನನ್ಯ ಪ್ರೋಕ್ತಿ ಗತಿರತ್ನಾಸ್ತಿ ಅನ್ನೋ ಸಂದರ್ಭ ಬೇರೆ. ಅಲ್ಲಿ ಯಾಕೆ ಅಂದ್ರೆ ಅನನ್ಯ ಪ್ರೋಕ್ತನಾಗಿ ಹೇಳೋದು ಕರೆಕ್ಟು. ಅನನ್ಯ ಇದ್ದಾಗ ಇವರಲ್ಲೂ ಆ ಮಟ್ಟದ ಯೋಗ್ಯತೆ ಇರ್ಬೇಕಲ್ಲ. ನಮ್ಮ ಸ್ವಾಮಿಗಳವರು ಉಪದೇಶ ಮಾಡಿದ್ರು, ಎಷ್ಟು ಜನ ತಿಳ್ಕೊಂಡ್ರು. ರಮಣ ಮಹರ್ಷಿಗಳು ಅನನ್ಯವಾಗಿ ಹೇಳಿದ್ರು, ಎಷ್ಟು ಜನ ತಿಳ್ಕೊಳ್ತಾರೆ. ಇವರಲ್ಲಿ ಯೋಗ್ಯತೆ ಇದೆ ಹೋದ್ರೆ ಅನನ್ಯ ಪ್ರೋಕ್ತಿ ಆದ್ರೆ ಆಗಲ್ಲ. ಇವರಲ್ಲೂ ಆ ಮಟ್ಟ ಏರ್ಬೇಕು. ಇವರಿಬ್ಬಲ್ಲ ಆ ಮಟ್ಟ ಏರದೆ ಹೋದ್ರೆ ಕೃಷ್ಣ ಈ ಅರ್ಜುನ ತಿಳ್ಕೊಂಡ, ಎಷ್ಟೋ ಜನ ಹೇಳಿದ್ರು ಎಷ್ಟು ಜನ ಗೊತ್ತು ಮಾಡ್ಕೊಳ್ಳೋದೇ ಇಲ್ಲ. ರಾಮನೇ ಹೇಳಿ, ಕೃಷ್ಣನೇ ಹೇಳಿ, ಅಥವಾ ಜ್ಞಾನಿಗಳೇ ಹೇಳಿ, ಈ ಕೇಳುವವರಿಗೆ ಯೋಗ್ಯತೆ ಇದೆ ಹೋದ್ರೆ, ಅಂತಃಕರಣ ಸಂಸ್ಕಾರ ಇದೆ ಹೋದ್ರೆ ಬರೀ ಅನನ್ಯ ಪ್ರೋಕ್ತಿ ಒಂದ್ ಕಡೆಯಿಂದ ಆಗಲ್ಲ. ಆ 2 ಕಡೆಯಲ್ಲೂ ಅನನ್ಯ ಇದಿರ್ಬೇಕು. ಅಷ್ಟರ ಮಟ್ಟಿಗೆ ಶಮಜಮಾದಿ ಗುಣಗಳು, ಸಂಸ್ಕಾರಗಳು ಅಂತ ಅವೆಲ್ಲ ಇರ್ಬೇಕು. ಅವಾಗ ಅನನ್ಯ ಪ್ರೋಕ್ತಿ ಆದ್ರೆ ಎಫೆಕ್ಟ್ ಆಗತ್ತೆ. ಒಂದ್ಸತಿ ಶರಣಾಗತಿ ಬಂದ ಮೇಲೆ ಅವ್ರಿಗೆ ಮಟ್ಟವನ್ನ ಏರ್ಸಿ ಗುರುಗಳು ಅವ್ರನ್ನ ದಾರಿ ದಾಟ್ಸೋದು ಗುರುಗಳ ಕರ್ತವ್ಯ ಆಗತ್ತಲ್ವಾ? ಹೌದು.
ಆ ಪ್ರಜಾಪತಿ ಅದೇ ಭಾಷೆಗೆ ಏನ್ ತಗೊಂಡ್ಬಿಟ್ರು, ಅಯ್ಯೋ ನೀವು ದಡ್ರು ನಿಮ್ಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಚಿತ್ತದಲ್ಲಿ ಅವಸಾದ ಉಂಟಾಗಿ ಹೊರಟೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಹೇಳಲಿಲ್ಲ ಅಂತ ತಗೊಂಡ್ಬಿಟ್ರು. ನಾನು ಅದಕ್ಕೆ ಅಂದೆ, ಆ ರೀತಿ ಏನು ಹೇಳೋದು, ಮೂರ್ಖರು ಯಾಕೆ ಬೈ ಹೇಳ್ಬೇಕು, ಇನ್ನೂ ಬೇರೆ ಹೇಳೋ ಪ್ರಕಾರ ಇದೆ. ಹಾಗಲ್ಲ ಕಣ್ರು, ಪೊಲೈಟ್ ಆಗಿ ಬರ್ರೋ, ಕೂತ್ಕೊಳ್ಳೋ, ಯಾಕೆ ಹೀಗೆ ತಿಳ್ಕೊಂಡ್ರು, ಇದೆಲ್ಲ ನಾನು ಹೇಳಿದ್ದು. ನೀವು ದೇಹವನ್ನು ನಾನು ಅಂದ್ಕೊಳ್ತಾ ಇದ್ದಾರೆ, ದೇಹದಲ್ಲಿ ಬಿಟ್ಟು ನೋಡಿ, ನಾನು ನಿಮ್ಮ ಸ್ವರೂಪದ ಬಗ್ಗೆ ಹೇಳ್ತಿರೋದು. ದೇವರಿಗೆ ನಿಜಾನ ಹೇಳಿದ್ರೆ ಅವ್ರು ತಿಳ್ಕೊಳ್ತಿದ್ರು. ಅದೇನೋ ಇದೊಂದು ಮೆಸಡ್ ಶ್ರುತಿ ಈ ರೀತಿ ಉಪದೇಶ ಮಾಡೋ ಪ್ರಕಾರ ಅವ್ರು ಇಟ್ಕೊಂಡ್ಬಿಟ್ಟು ಅಲ್ಲಿ ವಿರೋಷನ್ ಓಡಿಸ್ಬೇಕು, ಇದನ್ನು ಉಳಿಸ್ಬೇಕು, ಅದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಇನ್ನೇನು ಇಲ್ಲ, ಹಸುರಲ್ಲಿ ಗೊತ್ತಾಗೋದಲ್ಲ ಅಂತ ಹೇಳ್ಬೇಕು, ದೇವತೆಗಳಿಗೆ ಇದು ಗೊತ್ತಾಗೋದು ಹಸುರು ಗೊತ್ತಾಗೋದಲ್ಲ ಅಂತ ಇಲ್ಲಿ ಕಥೆಯ ಒಂದು ಅವಾಂತರ ಅರ್ಥ. ಅದು ಇವರು ಸಾತ್ವಿಕರು ಅಂತ ಇಟ್ಕೊಂಡ್ಬಿಟ್ಟಿದೆ, ದೇವತೆಗಳೆಲ್ಲ ಸಾತ್ವಿಕರು, ಅವರೆಲ್ಲ ರಾಜಸ ತಾಮಸರು, ಅವ್ರಿಗೆ ಅದು ಗೊತ್ತಾಗೋಲ್ಲ. ಹಾಗೆ ಉದಯಶರಾವೆ ಅವೇಖ ಜಗ ಉದಯಶರಾವದಲ್ಲಿ ಹಾಗೆಯೇ ಅವರಿಬ್ರು ನೋಡ್ತಾ ಕೂತ್ಕೊಂಡ್ರು. ತಥಾ ಕೃತವಂತವು ತೌಹ ಪ್ರಜಾಪತಿರುವಾಚ ಕಿಂ ಪಶ್ಯತಃ ಇದು. ತಥಾ ಕೃತವಂತೌ ತೋಹ ಪ್ರಜಾಪತಿರುವಾಚ ಕಿಂ ಪಶ್ಯತಃ. ಹಾಗೆ ಗೊತ್ತಾಗಿಯೇ ಇದ್ದಂತ ಅವರು ನೋಡ್ದ ಪ್ರಜಾಪತಿ ಈಗ ಹೇಳ್ತಾರೆ ನಾನ್ ಏನ್ ಕಾಣ್ತಾ ಇಲ್ವೋ ಅದನ್ನ ಹೇಳ್ರಿ ಅನ್ನೋದನ್ನ ಈಗ ಹೇಳ್ತಾರೆ ಅಂತ ಕಾಯ್ತಾ ಇದ್ದಾರೆ ಪ್ರಜಾಪತಿ. ಅವ್ರು ಹೇಳ್ತಾನೆ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ. ಏನ್ ನೋಡ್ತಿದ್ದೀರೋ, ಏನ್ ಕಾಣ್ತಿದ್ರು ಅಂತ ಅಂದ. ಅವಾಗ ನಾನು ತನ್ಮೇ ಪ್ರಭೃತಂ ಇತ್ಯುಕ್ತಾಭ್ಯಾಂ ಅವೇಕ್ಷಣಂ ಕೃತ್ವಾ ಉದಯಶರಾವೆ ಅನ್ವೇಷಣಂ ಕೃತ್ವಾ ಪ್ರಜಾಪತಯೇ ನ ನಿವೇದಿತಂ ಆವಾಭ್ಯಾಂ ನ ವಿದಿತಂ ಇತಿ. ಇದಂ ಆವಾಭ್ಯಾನ್ನ ವಿದಿತಂ ಇತಿ. ಅಲ್ಲ, ಅವನೇ ಹೇಳಿದಾನೆ ಪ್ರಜಾಪತಿ, ನೋಡ್ರಿ ನೀರ್ ತಟ್ಟೆ ನೋಡ್ಕೊಡ್ರಿ, ಏನ್ ಗೊತ್ತಾಗೋದಿಲ್ವೋ ಅದನ್ನ ನನಗೆ ಹೇಳ್ರಿ ಅಂತೇಳಿ ಪ್ರಜಾಪತಿ ಹೇಳಿದ್ಮೇಲೆ ಅವರು ಇವರೇ ನಿವೇದನೆ ಮಾಡ್ಬೇಕಾಗಿತ್ತು. ಇಂದ ವಿರೋಚನರೆ ಅಪ್ಪ ನಮ್ಗೆ ಇದು ಕಾಣ್ತಾ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಆ ರೀತಿ ಹೇಳ್ದಕ್ಕೆ ಏನ್ ಕಾರಣ ಅಂತ ಪ್ರಶ್ನೆ ಆಗ್ತದೆ. ಅನಿವೇದಿತೇಚ ಅಜ್ಞಾನ ಹೇತು ಪ್ರಜಾಪತಿ ವಾಚ ಕಿಂ ಪಶ್ಯತೆ ಇದೆ. ಯಾವಾಗ ತಿಳಿಸ್ಲಿಲ್ವೋ, ಇಂಥದ್ದನ್ನ ನಾವು ಕಾಣ್ತಿಲ್ಲ ಅನ್ನೋದನ್ನ ಯಾವಾಗ ತಿಳಿಸ್ತಿಲ್ವೋ ಅವಾಗ ಪ್ರಜಾಪತಿ ಹೇಳ್ತಿದ್ದಾನೆ, ಏನ್ ನೋಡ್ತಿದ್ದೀರಾ, ಅಲ್ಲಿ ನಿಮ್ಗೆ ಏನ್ ಕಾಣ್ತಿಲ್ಲ ಅಂತ ಅನ್ಬೇಕಾಗಿತ್ತು. ಏನ್ ನೋಡ್ತಿದ್ದೀರಾ ಅನ್ನೋದಕ್ಕೆ ಬದಲು ಏನ್ ಕಾಣ್ತಿಲ್ಲ ನಿಮ್ಗೆ, ಏನ್ ಕಾಣ್ತಿಲ್ಲ ಅಂದ್ರೆ ನಾನೊಂದು ಲಕ್ಷ ಹೇಳ್ತೀನಿ. ನಾನು ಹೇಳಿದ ಡೆಫಿನೇಷನ್, ಯಾವ ಡೆಫಿನೇಷನ್, ಅಜರ ಅಮರ ಅಮೃತವಾದ ಆತ್ಮ ಅಂತ ಹೇಳ. ಅಜರ ಅಮೃತ ಅದು ಕಾಣ್ತಾ ಇಲ್ಲ ಅಂತ ಅವ್ರು ಹೇಳ್ಬೇಕಾಗಿತ್ತು. ಆ ನೀರಿನ ತಟ್ಟೆಯೊಳಗೆ ಅಥವಾ ಕನ್ನಡಿಯೊಳಗೆ ಅಜರಾಮೃತ ಅಭಯ ಕಾಣ್ತಾ ಇಲ್ಲ ಅಂತ ಅವ್ರು ಹೇಳ್ಬೇಕಾಗಿತ್ತು. ಆದ್ರೆ ಇವಾಗ ಏನ್ ನೋಡ್ತಾ ಇದ್ದೀರಾ ಅಂತ ಇವಾಗ ಅವಾಗ ಏನಂದ, ಏನ್ ಕಾಣ್ತಿಲ್ವೋ ಅದನ್ನ ಹೇಳಿಂದ. ಇವಾಗ ಏನಂದ, ಏನ್ ನೋಡ್ತಿದ್ದೀರಾ ಅಂತಂದ. ಅವಾಗ ತತ್ರ ಕೋ ಅಭಿಪ್ರಾಯ ಪ್ರಜಾಪತಿಗೂ ಏನ್ ನೋಡ್ತಿದ್ದೀರಾ ಅನ್ನೋ ಏನ್ ಅಭಿಪ್ರಾಯ ಇಟ್ಕೊಂಡು ಕೇಳ್ತಾ ಇದ್ದಾನೆ ಅಂತ. ಉಚ್ಯತೆ ನೈವತಯೋಃ ಇದಮಾವಯೋಃ ಅವಿದಿತಂ ಆಶಂಕಾ ಅಭೂತ್. ನೈವತಯೋಃ ಇದಮಾವಯೋರವಿದಿತಂ ಇತ್ಯಾಶಂಕಾ ಅಭೂತ್. ಇಬ್ಬರಿಗೂ ನಮ್ಗೆ ಇಂಥದ್ದು ಗೊತ್ತಾಗ್ಲಿಲ್ಲ ಅನ್ನೋ ಸಂದೇಹವೇ ಬರಲಿಲ್ಲ. ಅವ್ರಿಗೆ ಆ ನೀರಿನ ತಟ್ಟೆ ಕನ್ನಡಿ ನೋಡ್ತಿರುವಾಗ ನಮ್ಗೆ ಇಲ್ಲಿ ಕಾಣದೇ ಇರೋದು ಗೊತ್ತಾಗದೇ ಇರೋದು ಏನು ಇಲ್ವಲ್ಲ, ಇಲ್ಲಿ ನಮ್ಗೆಲ್ಲೂ ಕಾಣ್ತಾ ಇದೆಯಲ್ಲ, ಗೊತ್ತಾಗ್ತಾ ಇದೆಯಲ್ಲ, ಇಂಥದ್ದು ಅವ್ರಿಗೆ ಆ ಲಕ್ಷವಾಕ್ಯ ಮರ್ತು ಬಿಟ್ಟಿದ್ದಾರೆ. ಅದೇ ಅಡವಟ್ ಆಗಿದ್ದು. ಆ ಲಕ್ಷವಾಕ್ಯ ಇಟ್ಕೊಂಡು ಅದನ್ನ ನೋಡಿದ್ರೆ ಅದು ನೀವ್ ಹೇಳ್ತಿ ಇಲ್ಲಿ ಕಾಣ್ತಿಲ್ವಲ್ಲ ಅಂತ ಅವರೇ ಹೇಳ್ತಿದ್ರು. ಮರ್ತು ಬಿಟ್ರಲ್ಲ, ಮರ್ತು ಬಿಟ್ಟಿದ್ರಿಂದ ಇಂಥದ್ದು ನಮ್ಗೆ ಅಲ್ಲಿ ಕಾಣ್ತಿಲ್ಲ ಅನ್ನುವಂಥದ್ದು ಸಂದೇಹವೇ ಬರಲಿಲ್ಲ. ತಯೋಹೋ ಇಂದ್ರ ವಿರೋಚನೆಯೋ ಇದಮಾವಯೋ ಇದು ನಮಗೆ ಗೊತ್ತಾಗದೇ ಇರೋದು ಅನ್ನುವಂತಹ ಸಂದೇಹವೇ ಬರಲಿಲ್ಲ. ಛಾಯಾತ್ಮನಿ ಆತ್ಮಪ್ರತ್ಯಯೋ ನಿಶ್ಚಿತ ಏವ ಆಸೀತ್. ಛಾಯಾತ್ಮನಿ ಆತ್ಮಪ್ರತ್ಯಯೋ ನಿಶ್ಚಿತ ಏವ ಆಸೀತ್. ಅವ್ರು ಕನ್ಫರ್ಮ್ ಆಗಿ ಛಾಯಾತ್ಮನಿ ಆತ್ಮಪ್ರತ್ಯಯ ಊದ್ಕೊಂಡ್ಬಿಡ್ತು. ಅವ್ರಿಗೆ ದೃಶ್ಯತೆ ಲಿಟ್ರೇಚರ್ ಬಿ ತಗೊಂಡ್ಬಿಟ್ರು. ಏಷೋ ಪುರುಷೋ ದೃಶ್ಯತೆ, ಕಣ್ಣಲ್ಲಿ ಯಾವ ಪುರುಷನು ಕಂಡು ಬರುತ್ತಿದ ಅನ್ನೋ ಒಂದು ಅಕ್ಷರಾರ್ಥ ತಗೊಂಡ್ಬಿಟ್ಟು ಕಂಡು ಬರುತ್ತಿದ ಅನ್ನೋ ಒಂದು ಶಬ್ದ ಕಷ್ಟ. ಲೋಕದಲ್ಲಿ ಕುರ್ಚಿ ಕಂಡು ಬರ್ತಾ ಇದೆ, ಪುಸ್ತಕ ಕಂಡು ಬರ್ತಾ ಇದೆ, ಹಾಗೆ ಕಣ್ಣಲ್ಲಿ ಕಂಡು ಬರುತ್ತಿರೋ ಒಂದು ಅಕ್ಷರಾರ್ಥ ತಗೊಂಡ್ಬಿಟ್ಟು ಕಣ್ಣಲ್ಲಿ ಕಂಡು ಬರ್ತದೆ ನಮ್ಮ ಗೊಂಬೆ, ನಮ್ಮ ಶರೀರ ಕಂಡು ಅದು ತಿಳ್ಕೊಂಡ್ಬಿಟ್ಟು ಛಾಯಾತ್ಮನಲ್ಲಿ ಅವರಿಗೆ ದೃಢವಾದಂತಹ ಒಂದು ಅರಿವು ಊರ್ಕೊಂಡ್ಬಿಟ್ಟು ಗಟ್ಟಿ ಪ್ರತ್ಯಯ ಉಂಟಾಗ್ಬಿಟ್ಟು ಏನ ವಕ್ಷ್ಯತಿ ಶಾಂತ ಹೃದಯೋ ಪ್ರವೃಜಿತೋ ಇತಿ. ತೌಹ ಶಾಂತ ಹೃದಯೋ ಪ್ರವೃಜಿತೋ ಇತಿ. ಛಾಯಾತ್ಮದಲ್ಲಿ ನಿಶ್ಚಿತವಾದ ತಿಳುವಳಿಕೆ ಉಂಟಾದದ್ರಿಂದ ಅವ್ರು ನಮ್ಗೆ ಗೊತ್ತಾಗ್ತಿರ್ಬಿಟ್ಟು ಹೋಗ್ಬಿಟ್ರು. ಅವ್ರು ಮುಂದೆ
ಪ್ರಜಾಪತಿ ಹೇಳ್ತಾರು ಆತ್ಮ ನಮ್ಗೆ ಗೊತ್ತಾಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ. ಛಾಯಾತ್ಮನೇ ಪ್ರಜಾಪತಿ ಹೇಳ್ತಾರು ಆತ್ಮ, ಅದು ನಮ್ಗೆ ಕಾಣ್ತಾ ಇದೆ, ಗೊತ್ತಾಗ್ತಾ ಇದೆ, ಆಯ್ತು ನಮ್ಗೆ ನಾವು ತಿಳ್ಕೊಂಡ್ವಿ ಅನ್ಕೊಂಡು ಹೊರಟೇ ಬಿಟ್ರು ಇಬ್ರು. ಇಲ್ಲೇ ಅಡ್ವರ್ಟ್ ಮಾಡಿದ್ದವರು. ನಹಿ ಅನಿಶ್ಚಿತೆ ಅಭಿಪ್ರೇತಾರ್ಥೆ ಅನಿಶ್ಚಿತೆ ಅಭಿಪ್ರೇತಾರ್ಥೆ ಶಾಂತ ಹೃದಯತ್ವ ಉಪಪದ್ಯತೆ. ಪ್ರಶಾಂತ ಹೃದಯತ್ವಂ ಉಪಪದ್ಯತೆ. ಆ ಛಾಯಾತ್ಮದ ಸಂದೇಹ ಬಂದಿದ್ರೆ ಅವ್ರು ಹೋಗ್ತಿರ್ಲಿಲ್ಲ. ಛಾಯಾತ್ಮದ ಸಂದೇಹ ಬರಲೇ ಇಲ್ಲ. ನಿಶ್ಚಿತವಾಗಿ ಛಾಯಾತ್ಮನೇ ನಮ್ಮ ಆತ್ಮ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ರಿಂದ ನಮ್ಗೆ ಗೊತ್ತಾಯ್ತು ಅನ್ಕೊಂಡ್ಬಿಟ್ಟು ಹೊರಟೇ ಹೋಗ್ಬಿಟ್ರು. ನಾವು ಅವರಿಬ್ಬರನ್ನು ಅನಿಶ್ಚಿತವಾಗಿದ್ದರೆ ಛಾಯಾತ್ಮದಲ್ಲಿ ಅವರಿಗೆ ಅನಿಶ್ಚಿತವಾದ ಅಭಿಪ್ರಾಯ, ಯಾಕೋ ಇದು ಸರಿಯಾಗ್ಲಿಲ್ವಲ್ಲಪ್ಪ, ಇದು ಹೊಲ್ತಾ ಇಲ್ವಲ್ಲ ಅಂತ ಆಗ್ಬಿಟ್ಟಿದ್ರೆ ಅವ್ರಿಗೆ ಪ್ರಶಾಂತ ಹೃದಯತ್ವ ಅವ್ರು ಬರ್ತಿರ್ಲಿಲ್ಲ, ಅವ್ರ ಸಮಾಧಾನ ಉಂಟಾಗ್ತಿರ್ಲಿಲ್ಲ. ತೇನ ನೋಚತು ಇದಮಾವಾಭ್ಯಾಂ ಅವಿದಿತಮಿತಿ. ಇದಮಾವಾಭ್ಯಾಂ ಅವಿದಿತಂ. ಆ ಕಾರಣದಿಂದ ಅವರಿಬ್ರು ಹೇಳಲೂ ಇಲ್ಲ, ಇದು ನಮಗೆ ಗೊತ್ತಾಗಲಿಲ್ಲ ಅಂತ ಅವ್ರು ಹೇಳಲೇ ಇಲ್ಲ. ನಾವಾಗ ಅಲ್ಲಿ ಹೇಳ್ಬೇಕಾಯ್ತು, ಸ್ವಾಮಿ ಗುರುಗಳೇ ನಮ್ಗೆ ಇಲ್ಲಿ ಇದು ನೀವ್ ಹೇಳ್ತಾ ಇರೋ ಈ ಲಕ್ಷ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಪ್ರಜಾಪತಿ ಮುಂದುವರಿಸ್ತಿದ್ದ. ಅವ್ರು ಏನ್ ಮಾಡ್ಬಿಟ್ರು, ನಮ್ಗೆ ಗೊತ್ತಾಯ್ತು, ನಮ್ಗೆ ತಿಳ್ಕೊಂಡ್ವಿ, ನಮ್ಗೆ ಅರ್ಥ ಆಯ್ತು ಅನ್ಕೊಂಡು ಸುಮ್ಮನಾಗ್ಬಿಟ್ರು. ಅದೇ ಅಡವಟ್ಟಾಗಿತ್ತು. ಇನ್ನು ಈ ಪ್ರಜಾಪತಿ ಹೇಳಿದ ಲಕ್ಷಣವು ಆವಾಭ್ಯ ನವೀತಂ, ನಮ್ಮಿಬ್ಬರಿಂದಲೂ ತಿಳಿಯಲ್ಪಡಲಿಲ್ಲ ಎಂಬುದು ಅವರಿಗೆ ಅನಿಸ್ಲೇ ಇಲ್ಲ. ವಿಪರೀತ ಗ್ರಾಹಿಣೌ ಚ ಶಿಷ್ಯೌ ಅನುಪೇಕ್ಷಣೀಯೌ ಇತಿ ಸ್ವಯಮೇವ ಪಪ್ರಚ್ಛ ಕಿಂ ಪಶ್ಯಥ ಇತಿ. ಈ ಭಾಷಿಕಾರರು ತಪ್ಪಾಗಿ ತಿಳ್ಕೊಂಡಂತಹ ಶಿಷ್ಯರನ್ನ ಉಪೇಕ್ಷೆ ಮಾಡಬಾರ್ದು ಅನ್ನೋದು ಗುರುಗಳ ಒಂದು ನಿಯಮ. ನೋಡಿ, ಇಷ್ಟು ನಿಯಮ ಇಟ್ಕೊಂಡವರು ಆ ಛಾಯಾತ್ಮ ತಿಳ್ಕೊಂಡಿದ್ದಾನೆ ಗೊತ್ತಿದ್ದು ನೀವು ಸುಮ್ಮನೆ ಇರ್ತೀನಿ ಅಂತಂದ್ರೆ ಉಪೇಕ್ಷೆ ಮಾಡ್ದಂಗ ಅದೇನ್ಪಾ. ನೋಡಿ, ವಿಪರೀತ ಗ್ರಾಹಿಣು ಶಿಷ್ಯವು ಅನುಪೇಕ್ಷಣೀಯವು. ತಪ್ಪಾಗಿ ತಿಳಿದಂತಹ ಶಿಷ್ಯರನ್ನ ಉಪೇಕ್ಷೆ ಮಾಡಬಾರ್ದು, ಅಸಡ್ಡೆ ಮಾಡಬಾರ್ದು ಅಂತ ಅಂದ್ಕೊಂಡವನಾಗಿ ಪ್ರಜಾಪತಿ ತಾನಾಗೆ ಕೇಳ್ತಾ ಇದ್ದಾನೆ, ಏನ್ ನೋಡ್ತಿದ್ದೀರೋ ಅಂದ. ಅಲ್ಲಿ ಇಲ್ಲೂ ಹೇಳ್ಬೇಕಾಯ್ತು, ಏನ್ ನೋಡ್ತಿದ್ರೋ ನಿಮ್ಗೆ ಏನ್ ಕಾಣ್ತಿಲ್ವೋ ಎರಡು ಸೇರಿಸ್ಬೇಕಾಯ್ತು. ಏನ್ ನೋಡ್ತಿದ್ದೀರಾ, ನಿಮ್ಗೆ ಏನ್ ಕಾಣ್ತಾ ಇಲ್ಲ ಅಂತ ಎರಡು ಹೇಳಿದ್ರೆ ನಾ ಇದನ್ನ ನೋಡ್ತಿದೀವಿ, ಇಂಥ ನೀವ್ ಹೇಳಿ ಕಾಣ್ತಾ ಇಲ್ಲ ಅಂತ ಹೇಳ್ಬಿಡ್ತಿದ್ರೋ ಏನೋ. ಬರೀ ಏನ್ ನೋಡ್ತಿದ್ದೀರಾ ಅಂದ್ಬಿಟ್ಟ. ನಾ ಹೇಳಿದ ಲಕ್ಷಣ ಹುಡುಕ್ರಿ ಅದ್ರಲ್ಲಿ ಅಂತ ಹೇಳ್ಬೇಕಾಗಿತ್ತು. ನಾ ಹೇಳಿದ ಲಕ್ಷಣ ಹುಡುಕ್ರಿ ಅದ್ರಲ್ಲಿ ಅಂತ ಹೇಳ್ಬೇಕಾಗಿತ್ತು. ಅವ್ರು ಹೇಳ್ಬೇಕಾಯ್ತು, ಇಲ್ಲಿ ಪ್ರಜಾಪತಿಯು ಏನ್ ನೋಡ್ತಾ ಇದ್ದೀರೋ ಅಂತ ಅಷ್ಟೇ ಹೇಳ್ಬಿಟ್ರೆ ಎರಡನೇ ಸಲ. ಏನ್ ನೋಡ್ತಾ ಇದ್ದೀರೋ, ನಿಮ್ಗೆ ಏನ್ ಕಾಣ್ತಾ ಇಲ್ವೋ ಅದು ಹೇಳ್ಬೇಕಾಯ್ತು. ನಿಮ್ಗೆ ಏನ್ ಕಾಣ್ತಾ ಇಲ್ವೋ, ಏನ್ ನೋಡ್ತಿದ್ರು, ಏನ್ ಕಾಣ್ತಾ ಇಲ್ವೋ ನಿಮ್ಗೆ ಅಂತ ಅಷ್ಟ. ಬರೀ ಏನ್ ನೋಡ್ತಾ ಇದ್ದೀರೋ ಅಂದ್ಬಿಟ್ಟು ಅವ್ರು ಏನ್ಬಿಟ್ರು, ಛಾಯಾತ್ಮ ನೋಡ್ತಾ ಇದೀವಿ ಅಂದ್ಬಿಟ್ರು. ನಿಮ್ಗೆ ಏನ್ ಕಾಣ್ತಾ ಇಲ್ವೋ ಅಲ್ಲಿ ಅಂತ ಹೇಳಿದ್ರೆ, ಏನ್ ಕಾಣ್ತಾ ಇಲ್ಲ ಅನ್ನೋದು ಇಲ್ವಲ್ಲ ಇಲ್ಲಿ ಅಂತ ಅವ್ರು ಅಂತಿದ್ರು. ಏನು ಕಾಣ್ತಾ ಇಲ್ಲ ಅನ್ನೋದು ಇಲ್ವಲ್ಲ ಅಂತ ಅನ್ಬೇಕಾಗಿತ್ತು. ಅಲ್ಲ ಕಣ, ನಾನು ಏನ್ ಹೇಳಿದೆ, ನನ್ನ ಅಕ್ಷರ ವಾಕ್ಯ ಏನು, ಅಮೃತ ಅಭಯ ಅದ್ ಕಾಣ್ತಾ ಇದೆಯಲ್ಲ ನಿಮ್ಗೆ, ಅದನ್ನ ಹೇಳ್ಬೇಕಾದ್ರು ಅವ್ರು. ಅದ್ ಹೇಳ್ಬೇಕಾಯ್ತು ಅವ್ರು, ಅಪ್ಪ ಇಲ್ಲಿ ಅಮೃತ ಅಭಯ ಬ್ರಹ್ಮ ಯಾವ್ದು ಕಾಣ್ತಾ ಇಲ್ಲ ಅನ್ಬೇಕಾಯ್ತು. ಅವಾಗ ಪ್ರಜಾಪತಿ ಮುಂದುವರಿಸ್ತಾ ಇದ್ದ. ನಮ್ಗೇನು ಕಾಣ್ತಾ ಇಲ್ಲ ಅನ್ನೋದು ಇಲ್ಲ ಅಂದ್ಬಿಟ್ರು. ಚೆನ್ನಾಗಿ ಕಾಣ್ತಾನೆ ಇದೆ, ಏನು ಕಾಣ್ತಾ ಇಲ್ಲ ಅನ್ನೋದು ಇಲ್ಲ ಅಂತ ಇಟ್ಕೊಂಡ್ಬಿಟ್ರು. ಅವ್ರು ತಿನ್ನ ಮಾಡ್ಕೊಂಡ್ಬಿಟ್ರು. ಛಾಯಾತ್ಮಕ ದೃಢ ಪ್ರತೀತಿ ಉಂಟಾದ್ರಿಂದ ಏನು ಕಾಣ್ತಾ ಇಲ್ಲ ಅನ್ನೋದು ಇಲ್ಲ ಅಂತ ಅವ್ರು ಅಂದ್ಕೊಂಡ್ಬಿಟ್ರು. ಅವ್ರು ಹೇಳಿಲ್ಲ. ಮತ್ತೆ ಅಪ್ಪ ತಪ್ಪಾಗಿ ತಿಳ್ಕೊಂಡಂತ ಶಿಷ್ಯರನ್ನ ಉಪೇಕ್ಷೆ ಮಾಡಬಾರ್ದು ಅಂತ ಅಂದ್ಕೊಂಡು ತಾನೇ ಕೇಳ್ತಾ ಇದ್ದಾನೆ, ಏನ್ ನೋಡ್ತಿದ್ದೀರು ಅಂತ ಇದ್ದಿ. ವಿಪರೀತ ನಿಶ್ಚಯ ಅಪನಯನಾಯ ಯಚ ವಿಪರೀತ ನಿಶ್ಚಯ ಅಪನಯಾಯ ಸಾಧ್ವಲಂಕೃತೋ ಇತ್ಯವ ಮಾದಿ. ಸಾಧುಲಂಗತೋ ಇತ್ಯವ ಮಾದಿ. ಆಮೇಲೆ ಗೊತ್ತಾಯ್ತು ಅಪ್ಪನಿಗೆ ಇವ್ರು ಛಾಯಾತ್ಮ ತಗೊಂಡಿದ್ದಾರೆ ಅಂತ. ಮತ್ತೆ ಇದನ್ನ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು, ಇವಾಗ ಒಂದು ಕೆಲಸ ಮಾಡಿ, ನೀವು ಆ ಸಲೂನ್ ಹೋಗ್ಬಿಟ್ಟು ಚೌರದಂಗಡಿ ಹೋಗ್ಬಿಟ್ಟು ಎಲ್ಲ ಪೂರ್ತಿ ಚೌರ ಮಾಡಿಸ್ಕೊಂಡು ಆ ಗಡ್ಡ ಮೀಸೆ 30 ವರ್ಷ ಬ್ರಹ್ಮಚರ್ಯ ಮಾಡಿದ್ರಲ್ಲ, ಇಷ್ಟಿಷ್ಟು ಗೇಣುದ್ದೆ ಬೆಳಗಿದೆಯಲ್ಲ, ಯಾರೋ ಗಡ್ಡ ಮೀಸೆ ಎಲ್ಲ ತೆಗೆಸ್ರಿ. ಆಮೇಲೆ ಕೊಳೆ ಬಟ್ಟೆ ಉಟ್ಕೊಂಡಿದ್ದೀರಲ್ಲ ಅದನ್ನ ಬಿಟ್ಟು ಒಳ್ಳೆ ಬಟ್ಟೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಜಾಪತಿ ಒಳ್ಳೆ ದೇವೇಂದ್ರನಿಗೆ ತಕ್ಕಂತಹ ಬಟ್ಟೆ, ವಿರೋಚನ ತಕ್ಕಂತಹ ಹೊಸ ಬಟ್ಟೆ, ಅವ ರಾಜನಾಗಿದ್ದಾಗ ಯಾವ ರೀತಿಯೋ ಆ ರೀತಿ ಒಳ್ಳೆ ಬಟ್ಟೆ, ಒಳ್ಳೆ ಅಲಂಕಾರ, ಒಳ್ಳೆ ಎಲ್ಲ ಮಾಡ್ಕೊಂಬರ್ರಿ, ಇವಾಗ ನೋಡ್ರಿ ಅಂತ ಅಂದ. ಅದ್ಮೇಲೆ ಮಾಡಿಸ್ತಾ ಇದ್ದಾನೆ. ಇವ್ರು ಅವಾಗ ಏನ್ ಮಾಡ್ಕೋಬೇಕು, ಇವರು ಅವಾಗ ಹಾಗೆ ಕಾಣ್ತಿದ್ದೀನಿ, ಇವಾಗ ಹೀಗೆ ಕಾಣ್ತಾ ಇದ್ದೀನಿ, ಇದು ನಾನು ಅವಾಗ ಕಂಡಿದ್ದು ನಾನು ಅಂತ ಅವ್ರು ತರ್ಕ ಮಾಡ್ಬೇಕಾಯ್ತು. ಅದಿದ್ದಾಗ ಇದಿಲ್ಲ, ಇದಿದ್ದಾಗ ಅದಿಲ್ಲ ಅಂದ್ರೆ ಏನಾಯ್ತು, ಎರಡು ನಾನಲ್ಲ ಅನ್ಬೇಕಾಯ್ತು ಅವರು.
ಆವಾಗ ಬ್ರಹ್ಮಚರ್ಯಲ್ಲಿದ್ದು ಗಡ್ಡ ಮೀಸೆ ಎಲ್ಲ ಇಟ್ಕೊಂಡು ಕೊಳೆ ಬಟ್ಟೆಯಲ್ಲಿ ಇಟ್ಕೊಂಡು ನೋಡಿದಾಗ ಯಾವ ರೀತಿ ಕಾಣ್ತಿದ್ರೋ ಈಗ ಆ ರೀತಿ ಕಾಣ್ತಿಲ್ಲ. ಆದ್ರಿಂದ ಅದು ನಾನಲ್ಲ ಅಂತ. ಅದಿದ್ದಾಗ ಇದು ಕಾಣ್ತಿರ್ಲಿಲ್ಲ, ಅದು ಇದು ನಾನಲ್ಲ ಅಂತ ತರ್ಕ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಪ್ರಜಾಪತಿ ಹಾಗೆ ಹೇಳ್ದ. ಆದ್ರೆ ಇವ್ರು ಏನ್ ಮಾಡ್ಕೊಬಿಟ್ರು, ಇವಾಗ ಕಾಣ್ತದೆ ಇದು ಸತ್ಯ, ಅವಾಗ ಕಾಣ್ತದೆ ಅದು ಸತ್ಯ ಅಂತ. ನಾವು ಈ ಕಳಸ ಪ್ರಪಂಚ ಸತ್ಯ, ಎಚ್ಚ ಪ್ರಪಂಚ ಸತ್ಯ ಅಂತ ಅನ್ಕೊಳ್ಳೋ ಹಾಗೇನೆ ಆ ರೀತಿ ತಿಳ್ಕೊಬಿಟ್ರು. ಎರಡೂ ಸತ್ಯ ಅನ್ಕೊಂಡ್ಬಿಟ್ರು. ಗ್ರಹಚಾರ ತತ್ವಕ್ಕೆ ಹೇಗೆ ಮಾಡಿದ್ರು ನೋಡಿ. ಇಚ್ಛೆ ಮಾಡಿ ಇದಂ ಆವಾಂ ಭಗವಃ ಆತ್ಮಾನಂ ಪಶ್ಯಾವಃ. ಸರ್ವಮೇವೇದ ಇದಂ ಆವಾಂ ಭಗವಃ ಆತ್ಮಾನಂ ಪಶ್ಯಾವಃ. ಆನಖೇಭ್ಯ ಪ್ರತಿರೂಪಮಿತಿ. ಆಲೋಮಭ್ಯಃ ಆನಖೇಭ್ಯಃ ಪ್ರತಿರೂಪಮಿತಿ. ಅವರಿಬ್ರು ಹೇಳಿದ್ರು ಅಪ್ಪರ ಹತ್ರ, ಪ್ರಜಾಪತಿ ಹತ್ರ, ಪೂರ್ತಿ ನಾವಿಬ್ಬರು ಕೂಡ ಈ ದೇಹ ಪೂರ್ತಿ ಕಾಣ್ತಾ ಇದೀವಿ ಅಪ್ಪ. ಕೂದಲು, ಉಗುರು, ತಲೆ, ಕಣ್ಣು ಎಲ್ಲ ಅವಯವನ್ನೂ ಕಾಣ್ತಾ ಇದ್ವಿ. ನಮ್ಮ ಪೂರ್ಣ ಪ್ರತಿರೂಪ ಅಲ್ಲಿ ಗೊತ್ತಾಗ್ತಾ ಇದೆ. ನಮ್ ಪಡಿ ಅಚ್ಚು, ಪಡಿ ನೆರಳು ಪೂರ್ತಿ ನಮ್ಗೆ ಕಾಣ್ತಾ ಇದೆ. ಅದನ್ನ ನೋಡ್ತಾ ಇದ್ದೀವಿ, ಅದಷ್ಟು ತಿಳಿತಾ ಇದ್ದೀವಿ. ಹೇಗೆ? ಯಶೈವ ಆವಾಂ ಹೇ ಭಗವಃ. ಯಶೈವ ಹೇ ಭಗವಃ. ಲೋಮನಖಾದಿಮಂತೋ ಸ್ವಃ. ಲೋಮನಖಾದಿಮಂತೋ ಸ್ವಃ. ಏವಮೇವ ಇದಂ ಲೋಮನಖಾದಿ ಸಹಿತಂ. ಲೋಮನಖಾದಿ ಸಹಿತಂ ಪ್ರತಿರೂಪಂ. ಅವಯೋಃ ಪ್ರತಿರೂಪಂ. ಪಶ್ಯಾವಃ ಇತಿ. ದ್ರವೇ ಪಶ್ಯಾವಃ ಇತಿ. ಹೇಗೆ ಇಲ್ಲಿ ಪೂರ್ತಿ ಕೂದಲು, ಜಟೆ, ಉಗುರು, ಹಿಂದಿನ ಬಟ್ಟೆ, ಈ ಎಲ್ಲ ನಮ್ಗಳ ಸ್ವಭಾವ ಸ್ವರೂಪ ಏನಿದೆಯೋ ಎಲ್ಲವನ್ನು ಹೇಗೆ ನಾವು ಇದೀವೋ ಅದೇ ರೀತಿ ನಖಶಿಖಾದಿ ಪರ್ಯಂತವಾಗಿ ರೋಮಾದಿಗಳನ್ನು ಕೂಡಿಕೊಂಡದ್ದಾಗಿ ಆ ಪ್ರತಿರೂಪವನ್ನ ನಿರಂತರ ಕಾಣ್ತಾ ಇದ್ದೀವಿ ಅಂತ ಅನ್ಬಿಟ್ಟು. ಹಾಗಂದ ಮೇಲೆ ಇಲ್ಲಿ ತೀರ್ಮಾನ ಆಯ್ತು, ಅವರು ಆತ್ಮ ಕಾಣ್ತಾ ಇಲ್ಲ, ಅವರು ಛಾಯಾತ್ಮನ್ನೇ ತಿಳ್ಕೊಂಡಿದ್ದಾರೆ ಅಂತ. ಈಗ ಮತ್ತೇನ್ ಮಾಡ್ದ ಪ್ರಜಾಪತಿ, ಇದನ್ನ ಬಿಡಿಸ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಿದ್ರೆ, ತೌಹ ಪ್ರಜಾಪತಿರುವಾಚ. ಸಾಧ್ವಲಂಕೃತೌ ಸುವಸನೋ ಪರಿಷ್ಕೃತೋ ಭೂತ್ವಾ. ಅವೇಕ್ಷೇಥಾಮಿತಿ. ತೌಹ ಸಾಧ್ವಲಂಕೃತೌ ಸುವಸನೋ ಪರಿಷ್ಕೃತೋ ಭೂತ್ವಾ. ಅವೇಕ್ಷಾಂಚಕ್ರಾತೆ. ತೌಹ ಪ್ರಜಾಪತಿರುವಾಚ. ತೌಹ ಪ್ರಜಾಪತಿರುವಾಚ. ಪಶ್ಯಥ ಇತಿ. ಕಿಂ ಪಶ್ಯಥ ಇತಿ. ತೌಹ ಪ್ರಜಾಪತಿರುವಾಚ. ಸಾಧ್ವಲಂಕೃತೋ ಸುವಸನೋ ಪರಿಷ್ಕೃತೋ ಭೂತ್ವಾ ಉದಶರಾವೆ ಅವೇಕ್ಷೇಥಾಮಿತಿ. ತೌಹ ಸಾಧ್ವಲಂಕೃತೋ ಸುವಸನೋ ಪರಿಷ್ಕೃತೋ ಭೂತ್ವಾ ಉದಶರಾವೆ ಅವೇಕ್ಷಾಂಚಕ್ರಾತೆ. ತೌಹ ಪ್ರಜಾಪತಿರುವಾಚ. ಕಿಂ ಪಶ್ಯಥ ಇತಿ. ತೌಹ ಪ್ರಜಾಪತಿಃ ಉವಾಚ. ಸಾಧ್ವಲಂಕೃತೌ ಸುವಸನೌ ಪರಿಷ್ಕೃತೌ ಭೂತ್ವಾ ಉದಶರಾವೆ ಅವೇಕ್ಷೇಥಾಂ ಇತಿ. ತೌ ಹ ಸಾಧ್ವಲಂಕೃತೌ ಸುವಸನೌ ಪರಿಷ್ಕೃತೌ ಭೂತ್ವಾ ಉದಶರಾವೆ ಅವೇಕ್ಷಾಂಚಕ್ರಾತೆ. ತೌ ಹ ಪ್ರಜಾಪತಿಃ ಉವಾಚ. ಕಿಂ ಪಶ್ಯಥಃ ಇತಿ. ಪ್ರಸನ್ನ ಅವ್ರ ಜೊತೆಗೆ ಈಗ ಪ್ರಸನ್ನ ಅವರು ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ, ಅದು ಕೇಳಿ. ನೀನೇ ಪುನಃ ಪ್ರಜಾಪತಿರುವಾಚ. ಅವರಿಬ್ಬರನ್ನು ಕುರಿತು ಮತ್ತೆ ಪ್ರಜಾಪತಿ ಹೇಳಿದನು. ಯಾತಕ್ಕೆ? ಛಾಯಾತ್ಮ ನಿಶ್ಚಯ ಅಪನಯನಾಯ. ಛಾಯಾತ್ಮ ನಿಶ್ಚಯ ಅಪನಯಾಯ. ಛಾಯಾತ್ಮನಲ್ಲಿ ಅಂದ್ರೆ ಛಾಯಾಪುರುಷನಲ್ಲಿ ಆತ್ಮತ್ವ ಬುದ್ಧಿ ಉಂಟಾಗಿತ್ತಲ್ಲ, ಅದನ್ನು ತೆಗೆದುಹಾಕುವುದಕ್ಕೋಸ್ಕರವಾಗಿ ಮತ್ತೊಮ್ಮೆ ಪ್ರಜಾಪತಿ ಅವರಿಬ್ಬರನ್ನು ಕುರಿತು ಹೇಳ್ತಾ ಇದ್ದಾನೆ. ಸಾಧ್ವಲಂಕೃತೌ. ಸಾಧ್ವಲಂಕೃತೌ. ಯಥಾ ಸ್ವಗೃಹೇ ಸುವಸನೋ. ಯಥಾ ಸ್ವಗೃಹೇ ಸುವಸನೋ. ಆಹಾರ ವಸ್ತ್ರ ಪರಿಧಾನೋ. ಆಹಾರ ವಸ್ತ್ರ ಪರಿಧಾನೋ. ಪರಿಷ್ಕೃತೋ. ಚಿನ್ನಲೋಮನಖೌ ಚ ಭೂತ್ವಾ. ಚಿನ್ನಲೋಮನಖೌ ಚ ಭೂತ್ವಾ. ಉದಶರಾವೆ ಪುನರೀಕ್ಷೇಥಾಮಿತಿ. ಉದಶರಾವೆ ಪುನರೀಕ್ಷೇಥಾಮಿತಿ. ಒಳ್ಳೆ ಅಲಂಕಾರ ಮಾಡಿಕೊಂಡು, ಅಂದ್ರೆ ನೀವು ಹೇಗೆ ನಿಮ್ಮ ಮನೆಯಲ್ಲಿದ್ದಾಗ ದೇವೇಂದ್ರನಾಗಿ ದೇವರಾಟ್ ಅಂದಾಗ ವಸುರರಾಜನಾಗಿದ್ದಾಗ ವಿರೋಚನಿಗೂ ದೇವೇಂದ್ರನಿಗೂ ಎಂಥ ಬಟ್ಟೆ ಇರ್ತಿತ್ತೋ, ಎಂಥ ಅಲಂಕಾರ, ಎಂಥ ವಸ್ತ್ರ, ಎಂಥ ಭೂಷಣಾದಿಗಳು ಇರ್ತಿತ್ತೋ, ಆ ರೀತಿ ನೀವು ಎಲ್ಲವನ್ನು ತೊಟ್ಕೊಂಡು ಬ್ರಹ್ಮಲೋಕ, ಅದಕ್ಕೇನು ಕೊರತೆ ಇಲ್ಲ. ಸಂಕಲ್ಪ ಮಾತ್ರಕ್ಕೆ ಬ್ರಹ್ಮ ತಂದು ಕೊಟ್ಬಿಡ್ತಾನೆ. ಏನು ದೇವಲೋಕಕ್ಕಿಂತ ಸುಪೀರಿಯರ್ ಕ್ವಾಲಿಟಿ ಕೊಡ್ತಾನೆ. ಅದಕ್ಕೇನಂತೆ ಬ್ರಹ್ಮನಿಗೆ ಕೊಡೋಕ್ ಕಷ್ಟವೇ? ಸತ್ಯಲೋಕದ ಬ್ರಹ್ಮನಿಗೆ ಏನ್ ಕೊಡೋಕ್ ಕಷ್ಟ? ಅವನಿಗೆ ಸತ್ಯ ಸಂಕಲ್ಪನಾದ ದೇವನಾದ್ರಿಂದ
ದೇವೇಂದ್ರನಿಗೆ ಪೂರ್ತಿ ಬೈಯೆಲ್ಲ ಪೂರ್ತಿ ಅಲಂಕಾರವಾಗುವಂತ ಒಳ್ಳೆ ಬಂಗಾರ ರಜ್ಜ ಬಜ್ಜ ಇಡೂರ ತಕ್ಕಬಹುದು. ಆ ರೀತಿ ಮಹಾರ್ಹ ಹೆಚ್ಚಿನ ಬೆಲೆ ಬಾಳುವಂತಹ ವಸ್ತ್ರ, ಅರ್ಹ ಅಂದ್ರೆ ಬೆಲೆ, ಹೆಚ್ಚಿನ ಬೆಲೆ ಬಾಳುವಂತಹ ವಸ್ತ್ರ ಮತ್ತು ಪರಿಧಾನ, ಉಡೋದು ಹೊಡೆಯೋದು. ಮತ್ತೆ ಪರಿಷ್ಕೃತವನ್ನೇ ಚೌರ ಮಾಡಿಸ್ಕೊಂಡು ಒಳ್ಳೆ ಅದಕ್ಕೆಲ್ಲ ಇದೆಲ್ಲ ಏನು ಅಂತಾರಲ್ಲ ಹಚ್ಕೊಳ್ಳೋದು, ಪೌಡರ್ ಅಲ್ವೋ, ಲೇಪನ ಹಚ್ಕೊತಾರಲ್ಲ, ಲೇಪನ ಎಲ್ಲ ಹಚ್ಕೊಂಡು ಸೆಂಟ್ ಗಿಂಟ್ ಹಚ್ಕೊಂಡು ಇದರಲ್ಲಿ ಪ್ರತಿಬಿಂಬ ಬರಲ್ಲ. ಏನೋ ಹಿಂಗಾರ ಅದನ್ನ ಹಚ್ಕೊಂಡ್ರೆ ಪ್ರತಿಬಿಂಬ ಬರುತ್ತೆ. ಸೆಂಟ್ ಗಿಂಟ್ ಹಚ್ಕೊಂಡ್ರೆ ವಾಸನೆ ಪ್ರತಿಬಿಂಬದಿಂದ ಬರೋದಪ್ಪ ಅಲ್ವಾ. ಹಚ್ಕೋಬೋದು, ನಿನ್ ಖುಷಿ, ಆ ವಿಷಯ ಬೇರೆ. ಆ ಪ್ರತಿಬಿಂಬದಿಂದ ಬರೋದಕ್ಕೆ ಏನೇನ್ ಬೇಕೋ ಅಂಥದ್ದೆಲ್ಲ ಹಾಕೊಳ್ಳಿ. ಕಟಕ, ಕೇಯೂರ, ಕುಂಡಲ, ಕಿರೀಟ ಆಗ್ಬೇಕಾದ್ರೆ ಹಾಕೊಳ್ಳಿ, ಹಾರಾದ್ರಿಂದಲೂ ಹಾಕೊಂಡು ಚಿನ್ನ ಲೋಮ ನಖ ಉಗುರು ಕೂದಲು ಎಲ್ಲ ಕತ್ತರಿಸ್ಕೊಂಡವರಾಗಿ ಮತ್ತೊಮ್ಮೆ ನೀರಲ್ಲಿ ನೋಡ್ಕೊಳ್ರಿ ಅಂತಂದ. ಇಲ್ಲಿ ಅವನ ಅಭಿಪ್ರಾಯ ಏನು? ಇಹ ಚ ನ ಆದಿದೇಶ ಇದಜ್ಞಾತಂ ತನ್ಮೇ ಪ್ರಭೂತಮಿತಿ. ಇಹ ಚ ನ ಆದಿದೇಶ ಇದಜ್ಞಾತಂ ತನ್ಮೇ ಪ್ರಭೂತಂ. ಇಲ್ಲಿ ಮಾತ್ರ ಏನ್ ಗೊತ್ತಾಗ್ತಿಲ್ವೋ ಅದನ್ನ ಹೇಳಿಲ್ಲ. ಕಾರಣ ಏನು? ಅವನಿಗೆ ಗೊತ್ತು, ಇದೇ ಛಾಯಾತ್ಮನ್ ಬಿಡಿಸೋಕೋಸ್ಕರ ಮಾಡ್ತಾ ಇರೋ ಉಪದೇಶವೇ ಹೊರತು ಆತ್ಮನ್ ತಿಳಿಸೋಕೋಸ್ಕರ ಅಲ್ಲ ಇದು. ಆದ್ರಿಂದ ಇಲ್ಲಿ ಏನ್ ಗೊತ್ತಾಗ್ತಿಲ್ವೋ ಅದನ್ನ ಹೇಳಲಿಲ್ಲ. ಇಲ್ಲಿ ಮೊದಲನೇ ಸಲದಲ್ಲಿ ಆತ್ಮನ್ ತಿಳಿಸೋಕೋಸ್ಕರ ಉಪದೇಶ ಮಾಡಿದ್ರಿಂದ ಅಲ್ಲಿ ಏನ್ ಗೊತ್ತಾಗ್ತಿಲ್ವೋ ಅದನ್ನ ಹೇಳ್ರು ಅಂತಂದ ಪ್ರಜಾಪತಿ. ಇಲ್ಲ, ಅದನ್ನ ಹೇಳಿಲ್ಲ. ಏನ್ ಗೊತ್ತಾಗ್ತಿಲ್ವೋ ಅದನ್ನ ಹೇಳ್ರಿ ಅಂತ ಅನ್ನಲ್ಲ. ಯಾಕೆಂದ್ರೆ ಈ ಛಾಯಾತ್ಮ ಬಿಡಿಸೋಕೋಸ್ಕರ ಮಾಡ್ತಾ ಇರುವ ಉಪಾಯವೇ ಹೊರತು, ಇದು ಉಪದೇಶವೇ ಹೊರತು ಇಲ್ಲಿ ಆತ್ಮ ತಿಳಿಸೋಕಲ್ಲ. ಯಾಕಂದ್ರೆ ಅಲಂಕಾರ ಮಾಡ್ಕೊಂಡು, ಚೌರ ಮಾಡ್ಕೊಂಡು, ಉಗುರು ಕೂದಲ ಕಸಿಸ್ಕೊಂಡು, ಒಳ್ಳೆ ಹಾರಾದಿನ ಹಾಕೊಂಡು, ಆಭರಣ ಹಾಕೊಂಡು ನೋಡ್ಕೊಳ್ಳಿ ಅಂತಂದ್ಮೇಲೆ ಬರೀ ಅನ್ವಯ ವ್ಯತಿರೇಕ ಮಾಡಿ ಬಿಡಿಸ್ತಾ ಇದ್ದಾನೆ. ಹಿಂದಿನ ರೂಪ ನಿಮ್ದಲ್ಲ, ಈ ರೂಪ ಆಗಿರ್ಲಿಲ್ಲ, ಆ ರೂಪ ಈಗಿಲ್ಲ, ಆದ್ರಿಂದ ಎರಡು ನಿಮ್ ರೂಪ ಅಲ್ಲ ಅಂತ ತಿಳ್ಕೊಳ್ರಿ ಅಷ್ಟೇ ಇಲ್ಲ ಅಭಿಪ್ರಾಯ ಪ್ರಜಾಪತಿದು ಅಲ್ವಾ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡವರಾಗಿ ನೋಡಿದಾಗ ಹೇಗ್ ಕಾಣ್ತಾರೆ, ಹಿಂದೆ ಹೇಗಿದ್ದು ಹಾಗೆ ಕಾಣ್ತಾರ? ಹಾಕಲ್ಲ. ಅದೇ ಹಿಂದೆ ನೋಡುವಾಗ ಈ ರೀತಿ ಕಾಣ್ತಿದ್ರ ಅಂದ್ರೆ ಅವ್ರು ಏನ್ ಅನ್ಕೋಬೇಕಾಯ್ತು ಅವಾಗ? ಹಿಂದೆ ವಿರೋಚನರು ಆಗಿಂದು ಈಗಿಂದು ಬಂದು ಹೋಗಿ ಮಾಡುವ ರೂಪ ಇದು ನಮ್ಮ ರೂಪ ಅಲ್ಲ ಅಂತ ತಿಳ್ಕೊಳ್ಬೇಕಾಗಿತ್ತು ಪ್ರಜಾಪತಿ ಅಭಿಪ್ರಾಯದಂತೆ. ಅದಕ್ಕೋಸ್ಕರ ಏನು ನಿಮ್ಗೆ ಗೊತ್ತಾಗುತ್ತಿಲ್ಲವೋ ಅದನ್ನು ಹೇಳಿ ಅಂತಿಲ್ಲ. ಇಲ್ಲಿ ಬಹಳ ಬುದ್ಧಿವಂತಿಕೆಯನ್ನು ಹೇಳ್ತಾ ಇದ್ದಾನೆ ಪ್ರಜಾಪತಿ. ಯದಜ್ಞಾತಂ ತನ್ಮೇ ಪ್ರಭೂತಮಿತಿ ನ ಆದಿದೇಶ. ನಿಮಗೆ ಏನು ಗೊತ್ತಾಗುತ್ತಿಲ್ಲವೋ ಅದನ್ನು ಹೇಳ್ರಪ್ಪ ಅಂತ ಇಲ್ಲಿ ಹೇಳಿಲ್ಲ ಪ್ರಜಾಪತಿ. ಕಥಂ ಪುನಃ ಅನೇನ ಸಾಧ್ವಲಂಕಾರಾದಿ ಕೃತ್ವಾ ಅವೇಕ್ಷಣೇನ ತಯೋಃ ಛಾಯಾತ್ಮಗ್ರಹೋ ಅಪನೀತಸ್ಯ. ಅದೇಂಗ್ರಿ ಪೂರ್ವಪಕ್ಷಿ ಪ್ರಶ್ನೆ ಮಾಡ್ತಿದ್ದಾನೆ. ಈ ಒಳ್ಳೊಳ್ಳೆ ಅಲಂಕಾರ ಮಾಡ್ಕೊಂಡು ನೀರಿನ ತಟ್ಟೆಯಲ್ಲಿ ನೋಡ್ಕೊಂಡ್ರೆ ಅವರಿಬ್ಬರಿಗೂ ಛಾಯಾತ್ಮ ನಾನಲ್ಲ ಅನ್ನುವಂತಹ ತಿಳುವಳಿಕೆ ಹೇಗೆ ಉಂಟಾಗತ್ತೆ? ಅಲ್ಲ, ಛಾಯಾತ್ಮನೇ ನಾನು ಅನ್ನೋ ತಪ್ಪಲಿಕ್ಕೆ ಹೇಗೆ ಹೋಗುತ್ತೆ? ಅದಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲ, ಸಂಬಂಧ ಇದೆ. ಛಾಯಾತ್ಮ ನಾನಲ್ಲ ಅಥವಾ ಛಾಯಾತ್ಮ ನಾನು ಅನ್ನುವಂತ ತಪ್ಪಲಿಕ್ಕೆ ಹೋಗುತ್ತೆ. ಯಾಕೆಂದ್ರೆ ಅನ್ವಯ ವ್ಯತಿರೇಕ ಮಾಡ್ಕೋಬೇಕು. ಬರೀ ನೋಡ್ಕೊಂಡ್ರೆ ಆಗಲಿಲ್ಲ. ನೋಡ್ಕೊಂಡ್ಬಿಟ್ಟು ಅವಾಗಿನ ರೂಪ ಇವಾಗಿಲ್ಲ, ಇವಾಗಿನ ರೂಪ ಆಗಿರ್ಲಿಲ್ಲ, ಆಗ ಎರಡೂ ನಮ್ದಲ್ಲ ಅಂತ ಅವ್ರು ಅನ್ಕೋಬೇಕು. ಅದು ಪ್ರಜಾಪತಿಗೆ ಮನಸ್ಸಲ್ಲಿರ್ತಕ್ಕಂತಹ ಉಪದೇಶದ ವಿವಕ್ಷೆ. ಹೆಂಗಾಗತ್ತೆ ಅಂತ ಆಕ್ಷೇಪ ಮಾಡ್ತಿದ್ದಾರೆ. ಸಾಧ್ವಲಂಕಾರ ಸುವಸನಾದೀನಾಂ ಆಗಂತುಕಾನಾಂ ಛಾಯಾಕರತ್ವಂ ಯಥಾ ಶರೀರ ಸಂಬದ್ಧ ತಥಾ ಇಲ್ಲ ಅಲ್ವಾ? ಶರೀರ ಸಂಬದ್ಧಾನಾಂ ಏವಂ ಶರೀರ ಯಥಾ ಶರೀರ ಅಲ್ಲಿಗೆ ಯಥಾ ಶರೀರ ಸಂಬಂಧಾನಾಂ ಏವಂ ಶರೀರಸ್ಯಾಪಿ ಛಾಯಾಕರತ್ವಂ ಪೂರ್ವಂ ಬಭೂವ ಇತಿ ಗಮ್ಯತೆ. ಹೇಗಪ್ಪ ಛಾಯಾತ್ಮದಲ್ಲಿ ನಾನು ಅನ್ನೋ ಬುದ್ಧಿ ಹೇಗೆ ಹೋಗುತ್ತೆ ಅಂತ ಕೇಳಿದ್ರೆ, ಒಳ್ಳೆ ಅಲಂಕಾರ ಮಾಡೋದು, ಬಟ್ಟೆ ಹೊಡೋದು ಮುಂತಾದವುಗಳೆಲ್ಲ ಆಗಂತುಕ. ಈಗ ಬಂತದು, ಮುಂಚೆ ಇರಲಿಲ್ಲ. ಅದು ಉದಿಶರಾವ ಛಾಯಾಕರ ಅಂತ ನೀರಿನ ತಟ್ಟೆಯಲ್ಲಿ ನೆರಳನ್ನು ಉಂಟು ಮಾಡಿತು. ಅದು ಶರೀರಕ್ಕೆ ಸಂಬಂಧಪಟ್ಟವುಗಳು. ಯಾವುದೋ ಆ ಅಲಂಕಾರ, ಹಾರ, ಕಿರೀಟ, ಕೇಯೂರ, ಕುಂಡಲ, ಮಕರ ಇತ್ಯಾದಿಗಳೆಲ್ಲ ಸಂಬಂಧ. ಹಾಗೆ ಗಡ್ಡ ಮೀಸೆ ಹೋದದ್ದು ಶರೀರಕ್ಕೆ ಸಂಬಂಧಪಟ್ಟದ್ದು.
ಇದು ಹೇಗೋ ಅದೇ ರೀತಿ ಶರೀರಕ್ಕೂ ಛಾಯೆ ಉಂಟಾಗ್ತಾ ಇದೆ. ಅವುಗಳಿಗೆ ಹೇಗೆ ನೆರಳು ಉಂಟಾಗ್ತಾ ಇದೆಯೋ ಶರೀರಕ್ಕೂ ನೆರಳು ಉಂಟಾಗ್ತಾ ಇದೆ. ನೆರಳುಂಟು ಮಾಡಿದ್ದೆಲ್ಲ ನಾನಲ್ಲ. ಅದು ಆ ಆಭರಣಗಳು, ಹಾರ, ಬಟ್ಟೆ ಎಲ್ಲ ನೆರಳುಂಟು ಮಾಡಿದೆ. ನೆರಳು ಉಂಟು ಮಾಡಿದ್ದು ನಮ್ಮ ಸ್ವರೂಪ ಅಲ್ಲ. ದೇಹಕ್ಕೂ ನೆರಳು ಉಂಟಾಗ್ತಾ ಇದೆ. ಆದ್ರೆ ದೇಹ ನಾನಲ್ಲ ಅನ್ಕೋಬೇಕಾಗಿತ್ತು ಅಂತ ಇದ್ದಾನೆ ಪ್ರಜಾಪತಿ. ಈ ತರ ಹೇಳ್ತಾ ಇದ್ದಾರೆ. ಎರಡೂ ಒಂದೇ. ನಾನು ಹೇಳಿದಾಗ ಅನ್ವಯಿಸಕ ಮಾಡಿ ಅವಾಗಿಂದ ಇವಾಗಿಲ್ಲ, ಇವಾಗಿಂದ ಅವಾಗಿಲ್ಲ, ಆದ್ರೆ ಇದು ನಾನಲ್ಲ ಅನ್ಕೋಬೇಕಾಗಿತ್ತು ಅಂತ ನಾನು ಹೇಳಿದೆ. ಹಂಗ್ ಮಾಡಿಲ್ಲ ಭಾಷ್ಯಕಾರರು. ಆಗಂತುಕವಾದದ್ದು ಹೇಗೆ ಸ್ವರೂಪಕ್ಕೆ ಸೇರಿದ್ದಲ್ಲವೋ ಶರೀರವು ಅಲ್ಲಿ ತೋರ್ತಾ ಇರೋದ್ರಿಂದ ಅದು ನಾನಲ್ಲ ತಿಳ್ಕೋಬೇಕಾಗಿತ್ತು ಅಂತ ಇದ್ದಾರೆ. ಶರೀರ ಸಂಬದ್ಧವಾದ ಹಾರ, ಕೇಯೂರ, ಕುಂಡಲಾದಿಗಳು ಹೇಗೆ ಶರೀರ ಸಂಬಂಧಪಟ್ಟಿಲ್ವೋ, ಯಾಕಂದ್ರೆ ಅವಾಗ ಇರ್ಲಿಲ್ಲಲ್ಲ. ಹಿಂದಿನ ನೀರಿನ ತಟ್ಟೆ ನೋಡಿದಾಗ ಹಾರ, ಕುಂಡಲ, ಕೇಯೂರ ಇರ್ಲಿಲ್ವಲ್ಲ. ಈಗ ಶರೀರ ಸಂಬಂಧವಾಗಿ ತಿಳ್ಕೊಳ್ತಾ ಇದೆ ಅಂತ ಏನಾಯ್ತು, ಇದು ಶರೀರಕ್ಕೆ ಸೇರಿದ್ದಲ್ಲ ಅಂತ. ತೋರ್ತಾ ಇರೋದ್ರಿಂದ ಶರೀರ ಸಂಬಂಧಪಟ್ಟಿದ್ದಲ್ಲ ಅಂತ. ಆದ್ರಿಂದ ಶರೀರವು ತೋರ್ತಾ ಇರೋದ್ರಿಂದ ನಂಗೆ ಸಂಬಂಧಪಟ್ಟಿದ್ದಲ್ಲ ಅಂತ ತಿಳ್ಕೊಳ್ಳಿ ಅಂತ ಇದ್ದಾನೆ ಪ್ರಜಾಪತಿ. ಯಾವ್ಯಾವ್ದು ಕಂಡು ಬರ್ತಾ ಇದೆಯೋ, ಕಾಣುತ್ತೋ, ದೃಶ್ಯವಾಗಿದೆಯೋ, ದೃಶ್ಯವಾದದ್ದು ಸ್ವರೂಪಕ್ಕೆ ಸೇರಿದ್ದಲ್ಲ ಅಂತ ತಿಳ್ಕೊಳ್ಳಿ ಅಂತ. ನಾನು ಹೇಳಿದಂಗೂ ಮಾಡ್ಬೋದಾಯ್ತು. ಏನು ಅಂತ, ಆ ಬ್ರಹ್ಮಚರ್ಯಾದಿಗಳಿಂದ ಕೂಡ್ಕೊಂಡವರಾಗಿದ್ದಾಗ ತಟ್ಟೆ ನೋಡ್ಕೊಂಡಾಗ ಯಾವ ರೀತಿ ಕಾಣ್ತಿದ್ರೋ, ಈಗ ಅಲಂಕಾರಾದಿಗಳು ಮಾಡ್ಕೊಂಡಾಗ ಆ ರೀತಿ ತೋರ್ತಾ ಇಲ್ಲ. ಈ ತೋರಿಕೆ ಆಗಿರ್ಲಿಲ್ಲ, ಆ ತೋರಿಕೆ ಈಗಿರ್ಲಿಲ್ಲ. ಆದ್ರಿಂದ ಇದೆರಡು ಬಂದು ಹೋಗಿ ಮಾಡೋದು ನಾನಲ್ಲ ಅಂತ ಅರ್ಥ ಮಾಡ್ಬೋದಾಗಿತ್ತು. ಹಾಗೆ ಅರ್ಥ ಮಾಡಲಿಲ್ಲ ಭಾಷಿಕಾರರು. ಏನ್ ಮಾಡ್ತಿದ್ದಾರೆ, ಆಗಂತುಕವಾದ ಅಲಂಕಾರಾದಿಗಳಿಗೆ ಛಾಯಾಕಾರತ್ವ ಹೇಗೋ ಶರೀರಕ್ಕೂ ಛಾಯಾಕಾರತ್ವ ಇದೆ. ಛಾಯಾಕಾರತ್ವವಾದ್ರು ಆತ್ಮಸ್ವರೂಪವಲ್ಲ. ಯಾವ್ಯಾವ್ದು ನೆರಳು ಉಂಟು ಮಾಡಿಸ್ತೋ, ಛಾಯಾನೇ ನೆರಳು, ಅದ ಪ್ರತಿಬಿಂಬ. ಯಾವ್ಯಾವ್ದು ಪ್ರತಿಬಿಂಬವನ್ನು ಉಂಟು ಮಾಡಿಸ್ತೋ ಅದು ಆತ್ಮಸ್ವರೂಪ ಅಲ್ಲ ಅಂತ ತಿಳ್ಕೋಬೇಕು ಅಂತ ಈಗ ಅರ್ಥ ಮಾಡ್ತಾ ಇದ್ದಾರೆ. ಎರಡೂ ಒಂದೇ. ನೆರಳು ಉಂಟು ಮಾಡೋದು ಆತ್ಮಸ್ವರೂಪವಲ್ಲ ಅನ್ನೋ ಕರೆಕ್ಟು. ನೆರಳು ಆಗಂತುಕ ಆಯ್ತಲ್ಲ, ಅನ್ಯ ಬಂದು ಹೋಗಿ ಮಾಡುತ್ತೆ ಅಂತ ಇದಲ್ಲ. ನೆರಳು ಉಂಟು ಮಾಡೋದು ಅನ್ವಯ ವ್ಯತಿರೇಕ ಸರಿಯಾಗಿದೆ, ನೀವು ಹೇಳಿದ್ದಕ್ಕೆ ಹೊಂದುತ್ತೆ. ಈ ನೆರಳು ಉಂಟು ಮಾಡೋದು ಅಂದ್ರೆ ನೀವು ಇದನ್ನ ಹೇಳುವಾಗ, ಜೀವನ ಸ್ವರೂಪವನ್ನು ಹೇಳುವಾಗ ಅದು ಚೈತನ್ಯದ ಪ್ರತಿಬಿಂಬ, ಬಿಂಬರೂಪ ಅಂತಾನೆ ತಾನೇ ಹೇಳ್ಕೊಂಡ್ ಬರ್ತೀರಾ. ಬಿಂಬ ತೋರಿಸ್ತಾ ಇದೆ ಅಂದ್ಬಿಟ್ರೆ ಇದನ್ನ ಅಲ್ಲಿಗೆ ಹಾಕೊಂಡ್ರೆ ಹೊಂದೋದೇ ಇಲ್ಲ ಅಲ್ವಾ ಗುರುಗಳೇ? ಅಲ್ಲ, ಇಲ್ಲಿ ಶರೀರ ಸಂಬದ್ಧವಾದ ಆಭರಣಾದಿಗಳು ಶರೀರಕ್ಕೆ ಹೇಗೆ ಸೇರಿದ್ದಲ್ಲವೋ ಅವಾಗ ಇರ್ಲಿಲ್ವಲ್ಲ. ಶರೀರಕ್ಕೆ ಸೇರಿದ್ದಾಗಿದ್ರೆ ಅವಾಗ್ಲೂ ತೋರ್ಬೇಕಾಗಿತ್ತು. ವಿವೇಕ ಮಾಡ್ಕೋಬೇಕಾಗಿತ್ತು ಅಂತ ಹೌದೌದು ಹೇಳಿದ್ದು. ಜೀವರೂಪ ಆತ್ಮಸ್ವರೂಪ ಅಲ್ಲ ಅಂತ ಅರ್ಥ. ಅಲ್ಲೂ ಜೀವರೂಪ ಪ್ರತಿಬಿಂಬವಾದ್ರಿಂದ ಅದು ನೀವು ಹೇಳ್ತಾ ಇರೋದೇನು, ಪ್ರತಿಬಿಂಬ ಉಂಟು ಮಾಡೋದು ಸತ್ಯ ಅಲ್ಲ ಅಂತ. ಈಗ ಅಲ್ಲ, ಉಂಟಾಗಿರೋದು ಉಂಟು ಮಾಡೋದಲ್ಲ, ಉಂಟಾಗಿರೋದು ಪ್ರತಿಬಿಂಬ ಉಂಟಾಗಿದೆಯಲ್ಲ, ಉಂಟಾಗಿರೋದು ಸತ್ಯ ಅಲ್ಲ ಅಂತ. ಪ್ರತಿಬಿಂಬ ಉಂಟು ಮಾಡೋದ್ರಿಂದ ಅಲ್ಲಮ್ಮ, ಪ್ರತಿಬಿಂಬ ಉಂಟಾಗಿರೋದು ನಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ. ಪ್ರತಿಬಿಂಬವಾಗಿ ಯಾವ್ದು ಉಂಟಾಗಿದೆಯೋ ಅದು ನಮ್ಮ ಸ್ವರೂಪ ಅಲ್ಲ. ಅದು ಪ್ರತಿಬಿಂಬ ಉಂಟಾಗಿರೋದು ಆ ಛಾಯಾ ನಮ್ದು ಅಲ್ಲ ಅಂದ್ಮೇಲೆ ಅರ್ಥಾತ್ ಅದಕ್ಕೆ ಕಾರಣವಾಗಿರೋ ದೇಹವು ನಾನಲ್ಲ ಅಂತ ಅರ್ಥ ಅದು. ಪ್ರತಿಬಿಂಬವಾಗಿ ಉಂಟಾಗಿರೋದು ನಾನಲ್ಲ, ಛಾಯಾತ್ಮ ನಾನಲ್ಲ ಅಂತ ತಿಳ್ಸ್ಕೊಳ್ಬೇಕಷ್ಟೇ. ಇಲ್ಲಿ ಛಾಯಾತ್ಮ ನಾನು ತಿಳ್ಕೊಂಡಿದ್ದಾರೆ, ಛಾಯಾತ್ಮದಲ್ಲಿ ಆತ್ಮತ್ವ ಬುದ್ಧಿ ಬಿಡಿಸ್ಬೇಕು. ಪ್ರತಿಬಿಂಬವಾಗಿ ಉಂಟಾಗಿರೋದು ನಾವಲ್ಲ, ಹಂಗೆ ಅಷ್ಟೇ. ಪ್ರತಿಬಿಂಬವಾಗಿ ಉಂಟಾಗಿರೋದು ಇದೆಯಲ್ಲ, ಪ್ರತಿಬಿಂಬವಾಗಿ ಉಂಟಾಗಿರೋದು ನಾನಲ್ಲ, ಅದು ಛಾಯಾತ್ಮ. ಪ್ರತಿಬಿಂಬ ಅಂತ ತಗೊಂಡೇ ಇಲ್ಲ. ನಾನು ನನ್ನ ಪ್ರತಿಬಿಂಬ ಅಲ್ಲಿ ಬೀಳ್ತಿದೆ, ಅದರಿಂದ ನಾನೇ ಅದು ವಿರೋಚನದು. ಅದು ತರ್ಕ ವಿರೋಚನ ಪ್ರತಿಬಿಂಬಕ್ಕೆ ಬಿಂಬ ಕಾರಣ ತರ್ಕ ಮಾಡ್ದ. ದೇವೇಂದ್ರ ಅಕ್ಷಾಂಶ ತಗೊಂಡ್ಬಿಟ್ಟು ಛಾಯಾತ್ಮನೇ ತಗೊಂಡ್ಬಿಟ್ಟ. ದೇವೇಂದ್ರನ ಪ್ರತಿ ತಿಳುವಳಿಕೆಯಲ್ಲಿ ತರ್ಕ ಮಾಡ್ಲಿಲ್ಲ ಅವನು. ಪ್ರತಿಬಿಂಬಕ್ಕೆ ಬಿಂಬ ಕಾರಣ ಅದನ್ನ ಇದು ನಾನೇ ತಂದ್ಕೊಳ್ಳಿಲ್ಲ. ಅವನ್ ಮಾಡ್ಕೊಂಡ್ಬಿಟ್ಟ, ವಿರೋಚನೆ ಮಾಡ್ಕೊಂಡ್ಬಿಟ್ಟ. ಸ್ವಲ್ಪ ಬುದ್ಧಿ ಯೋಚನೆ ಮಾಡ್ಬಿಟ್ಟು ಆ ಛಾಯಾತ್ಮನಿಗೆ ಇದು ಕಾರಣ, ಆದ್ರಿಂದ ಇದನ್ನ ಹೇಳ್ತಾ ಇದ್ದಾನೆ ಅನ್ಕೊಂಡ. ಅವನೇನು ಮಾಡ್ಕೊಂಡ, ಪ್ರಜಾಪತಿ ಬರೀ ಛಾಯಾತ್ಮದ ಪ್ರತಿಪತ್ತಿ ತೆಗೆದುಹಾಕ್ಬೇಕು ಅಂತ ಅಷ್ಟಕ್ಕೆ ದೃಷ್ಟಾಂತ ಕೊಟ್ಟ. ಯಾವ್ಯಾವ್ದು ಛಾಯಾಕರವೋ ಅದು ಆತ್ಮನಲ್ಲ, ಛಾಯೆ ಉಂಟು ಮಾಡೋದು ಯಾವ್ದು ಆತ್ಮವಲ್ಲ ಅಂತ ಅಷ್ಟೇ ಅಂದ ಅವನು. ಈ ಛಾಯೆ ಉಂಟು ಮಾಡಿದ್ದರಿಂದ ಛಾಯೆಗೆ ಕಾರಣವಾಗಿರುವಂತ ಬಿಂಬ ನಾನು ಅಂದ್ಕೊಂಡಿದ್ದು ವಿರೋಚನ ತಿಳುವಳಿಕೆ. ಅದು ಅಪ್ಪನ ತಿಳುವಳಿಕೆ, ಅಪ್ಪ ಹೇಳಿಲ್ಲ. ಅದು ಇಂದ್ರನು ಹಾಗೆ ತಿಳ್ಕೊಂಡಿಲ್ಲ. ಇಂದ್ರನು ಛಾಯಾತ್ಮನೇ ತಿಳ್ಕೊಂಡೇ ಹೊರತು ಬಿಂಬ ತಿಳ್ಕೊಳ್ಳೇ ಇಲ್ಲ. ಅವನು ಅಕ್ಷಾರ್ಥ ತಿಳ್ಕೊಂಡ್ಬಿಟ್ಟ. ಛಾಯಾಕರತ್ವೇನೋ
ಈ ಶರೀರಸ್ಯಾಪಿ ಛಾಯಾಕರತ್ವ ಪೂರ್ವಂ ಬಭುವ, ಶರೀರಕ್ಕೂ ಛಾಯಾಕರತ್ವ ಉಂಟಾಯಿತು. ಆದ್ರೆ ಛಾಯಾಕರವಾಗಿರುವಂತ ಶರೀರ ಛಾಯಾತ್ಮ ಆತ್ಮನಲ್ಲ. ಶರೀರ ಏಕದೇಶಾನಾಂಚ ಶರೀರ ಏಕದೇಶಾನಾಂಚ ಲೋಮನಖಾದೀನಾಂ ಲೋಮನಖಾದೀನಾಂ ಇತ್ಯತ್ವೇನ ಅಭಿಪ್ರೇತಾನಾಂ ಇತ್ಯತ್ವೇನ ಅಭಿಪ್ರೇತಾನಾಂ ಅಖಂಡಿತಾನಾಂ ಅಖಂಡಿತಾನಾಂ ಛಾಯಾಕರತ್ವಂ ಪೂರ್ವಮಾಸೀತ್. ಛಾಯಾಕರತ್ವಂ ಪೂರ್ವಮಾಸಿ. ಶರೀರದ ಏಕದೇಶ ಯಾವ್ದೋ ಗಡ್ಡ ಮೀಸೆ ಆ ತಲೆ ಕೂದಲು ಉಗುರು ಇದಲ್ಲ ಲೋಮನಖಾದಿಗಳು. ಅದು ಯಾವಾಗ ನಿಮ್ ಸ್ವಲ್ಪ ಸೇರಿದ್ವು ಅಂತ ಅಂದ್ಕೊಂಡ್ಬಿಟ್ಟಿದ್ರು, ಇದೇ ನಾವು ಅಂತ ಅಂದ್ಕೊಂಡ್ಬಿಟ್ಟಿದ್ರು ಮುಂಚೆ. ಆತ್ಮತ್ವೇನ ಅಭಿಪ್ರೇತಾನ ನಿತ್ಯವಾಗಿ ಖಂಡಿತವಾಗಿ ಅಂದ್ರೆ ತುಂಡಾಗದೆ ಇದ್ದಾಗ. ಆಮೇಲೆ ಅದಕ್ಕೆ ಛಾಯಾಕರತ್ವ ಅದು ನೆರಳನ್ನು ಉಂಟು ಮಾಡಿತ್ತು ಅಂತ ಆಯ್ತು. ಅವಾಗ ಹಿಂದಿನ ದೃಷ್ಟಾಂತದಲ್ಲಿ ಅದಷ್ಟು ನೆರಳನ್ನು ಉಂಟು ಮಾಡಿತ್ತು ಅಂತ ಆಯಿತು. ಚಿನ್ನೇಶಿತ ನೈವ ಲೋಮನಖಾದಿ ಛಾಯಾ ದೃಶ್ಯತೆ. ಕತ್ತಲು ಸಾಕಿದ ಮೇಲೆ ಲೋಮನಖಾದಿಗಳ ಛಾಯೆ ಕಂಡು ಬರ್ತಾ ಇಲ್ಲ. ತೆಗೆದಾಕ್ಬಿಟ್ರಲ್ಲ, ಶೇವ್ ಮಾಡ್ಕೊಂಡ್ಬಿಟ್ರು, ಕೂದಲು ತಕೊಂಡ್ಬಿಟ್ರು, ಆ ಬಟ್ಟೆಯನ್ನು ಚೇಂಜ್ ಮಾಡಿದ್ರು, ಅಲಂಕಾರ ಮಾಡ್ಕೊಂಡ್ರು. ಅದ್ರ ಹಿಂದಿನ ರೂಪ ಬೇರೆ, ಈಗಿನ ರೂಪವೇ ಬೇರೆ. ಇವಾಗ ಅದು ಹಿಂದಿನ ರೂಪ ಈಗ ಕಾಣ್ತಾನೆ ಇಲ್ಲ. ಆದ್ರೆ ಉದಿಶರಾವಾದು ದೃಶ್ಯಮಾನಸ್ಯ ತನ್ನಿಮಿತ್ತಸ್ಯ ದೇಹಸ್ಯ ದೇಹಸ್ಯ ಅನಾತ್ಮತ್ವಂ ಸಿದ್ಧಂ ಅನಾತ್ಮತ್ವಂ ಸಿದ್ಧಂ ಉದಿಶರಾವಾದು ಛಾಯಾಕರತ್ವ. ಛಾಯಾಕರತ್ವ. ಅದನ್ನ ಏನಾಯ್ತು, ಅಥವಾ ಲೋಮನಖಾದೀನಾಂ ಅದು ಲಾಕೆ ಬಿಟ್ನಾ ಇಲ್ಲ. ಆದ್ರಿಂದ ಲೋಮನಖಾದಿಗಳಂತೆಯೇ ಶರೀರವೂ ಕೂಡ ಆಗಮಾಪಾಯಿಯನ್ನು ಸಿದ್ಧವಾಯಿತು. ಲೋಮನಖಾದಿಗಳು ಹೇಗೆ ಆಗಮಾಪಾಯಿಯೋ ಶರೀರವು ಆಗಮಾಪಾಯಿ ಬಂದು ಹೋಗೋದು ಅಂತ ಸಿದ್ಧವಾದದ್ದಾದ್ರಿಂದ ನೀರು ಅಥವಾ ಕನ್ನಡಿ ಮುಂತಾದ ಕಾಣ್ತಾ ಇರುವಂತಹ ಆ ಛಾಯೆ ಇದೆಯಲ್ಲ, ಆ ಛಾಯೆಗೆ ನಿಮಿತ್ತವಾದ ದೇಹ ಇದೆಯಲ್ಲ, ದೇಹವು ಅರ್ಥಾತ್ ಅನಾತ್ಮ ಅಂತ ತೀರ್ಮಾನವಾಯಿತು. ಇದು ಅರ್ಥಾದರ್ಥ. ಇಲ್ಲಿ ದೇಹಾತ್ಮತ್ವವನ್ನು ಬಿಡಿಸ್ತಾ ಇರೋ ವಾಕ್ಯ ಅಲ್ಲ ಇದು. ಛಾಯಾತ್ಮವನ್ನು ಬಿಡಿಸ್ತಾ ಇರೋ ವಾಕ್ಯವೇ ಹೊರತು ದೇಹಾತ್ಮತ್ವವನ್ನು ಬಿಡಿಸ್ತಾ ಇರೋ ವಾಕ್ಯ ಅಲ್ಲ. ಇದು ಅರ್ಥಾದರ್ಥದಿಂದ ದೇಹವು ನಾನಲ್ಲ ಅಂತ ತೀರ್ಮಾನ ಆಯ್ತು. ಯಾಕೆಂದ್ರೆ ನೆರಳುಂಟು ಮಾಡ್ತಲ್ಲ, ಯಾವ್ಯಾವ್ದು ನೆರಳುಂಟು ಮಾಡುತ್ತೋ ಅದು ನಾನಲ್ಲ. ನೆರಳು ನಾನಲ್ಲ ಹೇಗೋ ನೆರಳು ಉಂಟು ಮಾಡಿದ್ದು ನಾನಲ್ಲ. ನೆರಳು ನಾನಲ್ಲ ಮುಂಚೆ ತಿಳ್ಕೊ. ನೆರಳು ನಾನಲ್ಲ ಅಂತಂದ್ರೆ ಇವನ್ ದೇವೇಂದ್ರ ಅಕ್ಷಿಣಿ ಪುರುಷ ದೃಶ್ಯತೆಯನ್ನು ಕಣ್ಣಲ್ಲಿ ಕಾಣ್ತಾ ಇರೋನು ಅವನೇ ತಿಳ್ಕೊಳ್ಳಿ, ನೆರಳನ್ನೇ ಹೇಳ್ತಾ ಇದೆ ಅನ್ಕೊಬಿಟ್ಟ. ನೆರಳನ್ನ ನಾನಲ್ಲ ಅಂತ ಮುಂಚೆ ತಿಳ್ಕೊ. ನೆರಳಿಗೆ ಕಾರಣವಾಗಿರೋ ದೇಹವು ನಾನಲ್ಲ ಅಂತ ಅರ್ಥಾತ್ ಸಿದ್ಧವಾಗುತ್ತೆ. ಅದು ವಿರೋಚನ ಉಪದೇಶ ಆಯ್ತು. ಅದು ನೀವು ಅದು ಅಲ್ಲ ಅಂತ ತಿಳ್ಕೊಬೇಕಾಯ್ತು. ದೇಹ ಸಂಬದ್ಧ ಅಲಂಕಾರಾದಿವತ್, ದೇಹಕ್ಕೆ ಸಂಬಂಧಪಟ್ಟ ಅಲಂಕಾರಾದಿಗಳು ಹೇಗೆ ಆತ್ಮಕ್ಕೆ ಸಂಬಂಧಪಟ್ಟ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲವೋ ದೇಹವು ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ದೇಹಕ್ಕೆ ಸಂಬಂಧಪಟ್ಟ ವಸ್ತ್ರ ಅಲಂಕಾರಾದಿಗಳು ಹೇಗೆ ದೇಹಕ್ಕೆ ಸಂಬಂಧಪಟ್ಟಿಲ್ವೋ ದೇಹವು ಆತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಅಂತ ಈ ರೀತಿ ಅದರ ಅನ್ವಯ ವ್ಯತಿರೇಕ ಮಾಡ್ಬೇಕಾಗಿತ್ತು. ಕೇವಲ ನಾಳೆ ಹೇಳೋಣ.